ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮ ಶಂಕರಲಿಂಗಾಯ ನಮ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಸತ್ಸಂಗದಲ್ಲಿ ನಾವು ಅಪ್ಪ ಅವರ ಆರಾಧನೆ ಪ್ರಯುಕ್ತ ಒಂದು ಅಪ್ಪನ ವೈಭವ ಅಂತ ಕಾರ್ಯಕ್ರಮದ ಮೂಲಕ ಅಪ್ಪನ ಒಂದು ಸ್ಮರಣೆಯನ್ನು ಮಾಡೋದು ಅಂತ ನಿರ್ಧಾರ ಮಾಡಿ ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಅಂದರೆ ಒಂದು ಹಾಡಿನ ಮುಖಾಂತರ ಇರ್ಬೋದು, ಅಪ್ಪನ ಯಾವುದಾದ್ರು ಹಾಡುಗಳಿರ್ಬೋದು, ಅಥವಾ ಅವನ ಚರಿತ್ರೆಯ ಭಾಗಗಳು, ಅಥವಾ ನಮ್ಮ ಜೀವನದಲ್ಲಿ ಅಪ್ಪನಿಂದ ಆದ ಒಂದು ರೀತಿಯಾದ ಅನುಭವಗಳಿರ್ಬೋದು, ಅಥವಾ ಹಿರಿಯರಿಂದ ತಿಳಿದು ಬಂದ ವಿಚಾರಗಳು, ಈ ಮೂಲಕವಾಗಿ ಯಾವುದಾದ್ರೂ ಒಂದು ವಿಧವಾಗಿ ನಾವು ಅದನ್ನು ಹಂಚಿಕೊಂಡ್ರೆ ಅಲ್ಲಿ ಹೇಳಿದವ್ರಿಗೂ ಕೇಳಿದವ್ರಿಗೂ ಇಬ್ಬರಿಗೂ ಸ್ಮರಣೆ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯದಿಂದ ಇದನ್ನು ಆರಂಭ ಮಾಡಿ ಇಂದಿಗೆ ನಾವು ಒಂದು 7ನೇ ಸಂಚಿಕೆಗೆ ಕಾಲಿಟ್ಟಿದ್ದೇವೆ. ನಮ್ಮ ಈ ಅಪ್ಪನ ವೈಭವ ಕಾರ್ಯಕ್ರಮ ಅಷ್ಟೇ ಒಂದು ರೀತಿ ವೈಭವವಾಗಿ ನಡೆದುಕೊಂಡು ಬಂದಿದೆ. ಆರಾಧನೆ ಆಗಲೇ ಕೊಮಾರನಹಳ್ಳಿಯಲ್ಲಿ ಸಪ್ತಾಹ ಆರಂಭ ಆಗಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಬರುವ ಶುಕ್ರವಾರವೇ ಅಪ್ಪ ಅವರ ಆರಾಧನೆ ಇದೆ. ಆದ್ದರಿಂದ ಈ ಆರಾಧನೆ ಮುನ್ನ ನಮ್ಮ ಅಪ್ಪನ ವೈಭವ ಸಂಚಿಕೆ ಇದು ಕೊನೆಯ ಸಂಚಿಕೆ ಅಂತ ನಾನು ಹೇಳ್ತಾ ಇದ್ದೇನೆ. ನಂತರ ಆರಾಧನೆ ನಂತರ ಮತ್ತೆ ಅಪ್ಪನ ವೈಭವವನ್ನು ಮುಂದುವರಿಸೋಣ. ಇಂದು ಈ ಅಪ್ಪನ ವೈಭವದಲ್ಲಿ ಒಂದು ಸ್ಮರಣೆಯನ್ನು ಮಾಡಿ ಅವರು ಮಾಡೋದ್ರ ಮೂಲಕ ನಮಗೆ ಮಾಡಿಸೋದಕ್ಕೆ ಶ್ರೀಮತಿ ನಿರ್ಮಲಾ ರಾಮರಾವ್ ಅವರಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಅವರು ಆರಂಭ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಎಲ್ಲ ಗುರುಭಕ್ತರ ಪಾದ ಕಮಲಗಳಲ್ಲಿ ಪ್ರೇಮಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಒಂದು ಅಪ್ಪ ಅವರ ವೈಭವ ಮತ್ತು ಸ್ಮರಣೆ ಎನ್ನುವ ಒಂದು ಶಂಕರಲಿಂಗ ಸತ್ಸಂಗದಲ್ಲಿ ಈ ಕಾರ್ಯಕ್ರಮವನ್ನು ಅನೇಕ ಮಹನೀಯರುಗಳು ಬಹಳ ಚೆನ್ನಾಗಿ ವಿಷಯಗಳನ್ನು ತೆಗೆದುಕೊಂಡು ಅಪ್ಪ ಅವರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇವತ್ತು ನಾನು ಒಂದೆರಡು ಉಪದೇಶಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ತಿಳಿಯೋಣ, ನಾವೆಲ್ಲರೂ ತಿಳ್ಕೊಳ್ಳೋಣ ಅಂತ ಅದನ್ನು ಹೇಳೋಣ ಅಂತ ಇದ್ದೀನಿ. ಮತ್ತು ಈಗ ಉಪದೇಶಗಳು, ಅಪ್ಪ ಅವ್ರ ಉಪದೇಶಗಳು ಅಂದರೆ ಬಹಳಷ್ಟು ಶ್ರೇಷ್ಠವಾದವುಗಳು. ಅವುಗಳನ್ನು ಅಷ್ಟೊಂದು ಶಕ್ತಿ ಇಲ್ಲಿದ್ರು ಒಂದು ಸಣ್ಣ ಪ್ರಯತ್ನವನ್ನು ಇದ್ರ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಈ ಒಂದು ಅಪ್ಪ ಅವರ ಉಪದೇಶಗಳು ಅಂತ ಅಂದರೆ ಮೊದಲಿಗೆ ನಾವು ಭಜನೆಯ ಪುಸ್ತಕವನ್ನು ತೆಗೆದಾಗ ಅದರಲ್ಲಿ ಅಪ್ಪ ಅವರ ಸಂದೇಶ ಅಂತ ಒಂದು ಹಾಕಿದ್ದಾರೆ. ಸಂದೇಶ ಅಂತ, ಸಂದೇಶದ ಮೂಲಕ ಅವರು ಆಶೀರ್ವಾದವನ್ನು ಅಪ್ಪ ಅವರು ಮಾಡಿದ್ದಾರೆ. ಅಂದರೆ ಅವರು ಹೇಳಿದ್ದಾರೆ, ನಿಮ್ಮಲ್ಲಿ ಇರತಕ್ಕ ನಿಶ್ಚಯವಾದ ಗುರುಭಕ್ತಿಯು ನಿಷ್ಠಾಯುಕ್ತವಾದ ನಾಮಜಪ, ಧ್ಯಾನ, ಚಿಂತನ, ಸೇವಾದಿಗಳು ನಡೆಯುತ್ತಾ ಬಂದ ಹಾಗೆಲ್ಲ ವಾಸನಾಕ್ಷಯ, ಮನೋನಾಶ, ತತ್ವಜ್ಞಾನ ಉದಯವಾಗಿ ಹೊರ ಒಳಗೆಂಬುದು ತೋರದೆ ಸಹಜ ಸಮರಸಯುಕ್ತವಾದ ಆನಂದಾಭಾವವು ವೃದ್ಧಿಯಾಗುತ್ತಾ ಬರಲೆಂದು ಆಶೀರ್ವದಿಸುತ್ತೇವೆ ಅಂತ ಅಪ್ಪ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಅಲ್ಲಿ ಸಹಿ ಕೂಡ ಅವರು ಹಾಕಿದ್ದಾರೆ ಅಂತ ಕಾಣುತ್ತೆ. ಇದರಲ್ಲಿ ಭಜನೆಯ ಪುಸ್ತಕವನ್ನು ನಾವು ತೆಗೆದಾಗ ಮೊದಲಿಗೆ ಅದೇ ನಮಗೆ ಕಾಣುವುದು. ಇಲ್ಲಿ ಈ ಮಾತುಗಳು ಎಲ್ಲಿ ಹೇಳಿದ್ರು ಅಪ್ಪ ಅವರು ಅಂದರೆ ಲೋಕಿ ಕೆರೆ ಒಳಗೆ ಅವರು ಪ್ರಕಟವಾದಾಗ ಅಲ್ಲಿ ಈ ಒಂದು ಮಾತುಗಳನ್ನು, ಈ ವಚನಗಳನ್ನು, ಉಪದೇಶಗಳನ್ನು ಹೇಳಿ ಆಶೀರ್ವದಿಸುತ್ತೇವೆ ಅಂತ ಕೂಡ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಕೂಡ ಅವರು ಮತ್ತೆ ಹೇಳಿದ್ದಾರೆ, ಗುರುಭಕ್ತಿ, ಗುರುಪಾದ ಸೇವೆಗಳನ್ನು ಅಳವಡಿಸಿಕೊಳ್ಳಲು ಸಾಧಕನು ಮೊದಲು ಏನು ಮಾಡಬೇಕು,
ತನ್ನ ನಿತ್ಯ ಜೀವನವನ್ನು ಪವಿತ್ರವನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮೊದಲು ನಿತ್ಯ ಏನು ಜೀವನ ಮಾಡ್ತಾನೆ ಅದನ್ನು ಮೊದಲು ಪವಿತ್ರವನ್ನಾಗಿ ಮಾಡ್ಕೊಳ್ಬೇಕು ಅಂತ. ನಿಷಿದ್ಧ ಕರ್ಮಗಳನ್ನು ಬಿಡಬೇಕು. ಪರದೂಷಣೆ ಅಂದರೆ ಪರನಿಂದೆ, ಪರದ್ರವ್ಯಾಪಹಾರ, ಪರಸ್ತ್ರೀ ವ್ಯಾಮೋಹ, ಸಪ್ತವಸನಗಳು, ವ್ಯಸನಗಳು ಮೊದಲಾದವುಗಳನ್ನು ತ್ಯಜಿಸ್ಬೇಕು ಅಂತ ಕೂಡ ಹೇಳಿದ್ದಾರೆ. ತಾನೇನು ಜೀವನ ಮಾಡ್ತಾನೆ, ಆ ಭಕ್ತರು ಜೀವನವನ್ನು ಮಾಡ್ತಾರೆ, ಆ ಜೀವನದ ಸಂಸಾರದ ಒಂದು ಭಾರವನ್ನು ಭಗವಂತನಿಗೆ ಅರ್ಪಿಸಿ ನಾನು ನಿನ್ನ ದಾಸ ಅಂದರೆ ಈ ಸಂಸಾರದ ಕಾರ್ಯವೆಲ್ಲ ನಿನ್ನ ಸೇವೆ ಎಂಬ ಭಾವನೆಯಿಂದ ಜೀವನವನ್ನು ನಡೆಸಬೇಕು. ಎಲ್ಲವನ್ನು ನಿನಗೆ ಅರ್ಪಿಸಿದ್ದೇನೆ, ಏನೇನು ನಡೆಸ್ತೀವಿ ಅದೆಲ್ಲವನ್ನು ನಿನಗೆ ಅರ್ಪಿಸಿದ್ದೇನೆ ಎನ್ನುವ ಒಂದು ಇದರಲ್ಲಿ ಎಲ್ಲವನ್ನು ಪರಮಾತ್ಮನಿಗೆ ಅಂದರೆ ಗುರುವಿಗೆ ಅರ್ಪಿಸಬೇಕು. ನಿತ್ಯ ಕರ್ಮಾನುಷ್ಠಾನ, ದೇವತಾರ್ಚನೆ, ಸರ್ವರಲ್ಲಿ ಸಮಭಾವನೆ ಇವುಗಳನ್ನೆಲ್ಲ ಹೊಂದಬೇಕು. ಮೃದು ಭಾಷೆಗಳಿಂದ ಆ ಕಲುಷಿತವಾದ ಮನಸ್ಸನ್ನು ಮೊದಲು ಶುದ್ಧಿಗೊಳಿಸ್ಬೇಕು. ಹೀಗೆ ಒಂದು ನಿತ್ಯ ಜೀವನವನ್ನು ಮಾಡ್ತಾ ಬಂದಾಗ, ನಿತ್ಯ ಜೀವನವನ್ನು ಪವಿತ್ರವನ್ನಾಗಿ ಮಾಡ್ತಾ ಬಂದಾಗ ಸಾತ್ವಿಕತನ ಉಂಟಾಗತ್ತೆ. ಆಗ ಆ ಸಾತ್ವಿಕತನ ಬಂದಾಗ ಸಾತ್ವಿಕ ಜೀವನದಿಂದ ಅಂತಃಕರಣ ಶುದ್ಧಿ ಆಗ್ತಾ ಬರುತ್ತೆ. ಅಂತಃಕರಣ ಶುದ್ಧಿ ಆದಮೇಲೆ ಆ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ಮುಂದುವರಿದರೆ ಏನಾಗುತ್ತೆ, ಈ ಅಶಾಶ್ವತ ಪ್ರಾಪಂಚಿಕ ಆಶೆಗಳು ಬಿಟ್ಟು ಹೋಗುತ್ತೆ ನಮ್ಮಿಂದ ಅಂತ ಕೂಡ ಅವರೇ ಇದನ್ನು ಹೇಳಿದ್ದಾರೆ. ಬಳಿಕ ಗುರುಪಾದವನ್ನು ಹಿಡಿದು ಆತನ ಅನುಗ್ರಹದಿಂದ, ಅವರ ಆಶೀರ್ವಾದದಿಂದ, ಗುರುವಿನ ಕೃಪೆಯಿಂದ ಸಾಧನೆಯನ್ನು ಮುಂದುವರಿಸಿದಾಗ ಆ ಸಾಧನೆಯು ಸಿದ್ಧಿಸುತ್ತೆ. ಬರ್ತಾ ಬರ್ತಾ ಸೂಕ್ಷ್ಮಾಹಂಕಾರವು ಕೂಡ ನಿರ್ಮೂಲವಾಗುತ್ತೆ. ಇದು ಮನೋಲಯ ಆಗತ್ತೆ ಅಂತ ಅಪ್ಪ ಅವರು ಇದನ್ನು ಹೇಳಿದ್ದಾರೆ. ಅಂದರೆ ಇಲ್ಲಿ ಎಲ್ಲವನ್ನೂ ಇವೆಲ್ಲವನ್ನು ಅಳವಡಿಸಿದಾಗ ನಿಶ್ಚಯವಾದ ಗುರುಭಕ್ತಿ ನಮ್ಮಲ್ಲಿ ಉಂಟಾಗತ್ತೆ ಅಂತ. ಅಂದರೆ ಈಗ ನಿಶ್ಚಯವಾದ ಒಂದು ಗುರುಭಕ್ತಿ ಅಂದರೆ ಒಂದು ಘನವಾದ ಭಕ್ತಿ, ಒಂದು ಗಟ್ಟಿತರವಾದ ಭಕ್ತಿ ಅಂತ ಕೂಡ ಹೇಳಬಹುದು. ಅಂದರೆ ಈಗ ನಮ್ಮ ಮನಸ್ಸು ನಮ್ಮ ಒಂದು ಸಂಸಾರದ ಒಂದು ಸಮಸ್ಯೆಗಳಿಂದ ಇನ್ನೇನೋ ಮತ್ತೇನೋ ಇದರಿಂದ ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಆ ಮನಸ್ಸು ಹೋಗೋದು ಬಹಳ ಜಾಸ್ತಿ. ಅದು ಆಗಬಾರದು ಅಂತ ಒಬ್ಬ ಗುರುವಿನ ಮೇಲೆ ಆ ಮನಸ್ಸನ್ನು ಇಟ್ಟು, ಭಕ್ತಿಯನ್ನು ಇಟ್ಟು, ಆ ಒಂದು ಗುರುವಿಗೆ ನಾವು ಗೌರವವನ್ನು ಅರ್ಪಿಸುತ್ತಾ ಆ ಗುರು ಸೇವೆಯನ್ನು ನಮ್ಮ ಜೀವ ಇರುವ ತನಕ ಒಬ್ಬ ಗುರುವಿನ ಸೇವೆಗೆ ನಮ್ಮ ಜೀವವನ್ನು ಮೀಸಲಾಗಿಟ್ಟು ಸೇವೆ ಮಾಡಿದಾಗ ಅದು ನಿಶ್ಚಯವಾದ ಗುರುಭಕ್ತಿ ಅಂತ ಕೂಡ ಆಗತ್ತೆ. ಆ ಒಂದು ನಿಶ್ಚಯವಾದ ಗುರುಭಕ್ತಿ ನಮ್ಮಲ್ಲಿ ಉಂಟಾಗತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ನಿಷ್ಠಾಯುಕ್ತವಾದ ನಾಮಜಪ ಅಂತ ಅಪ್ಪ ಅವರು ಹೇಳಿದ್ದಾರೆ. ನಾವು ನಾಮಜಪವನ್ನು ಮಾಡಲೇಬೇಕು. ಯಾಕೆ ಅಂತಂದರೆ ಕಲಿಯುಗದಲ್ಲಿ ನಾಮಜಪಕ್ಕಿಂತ ದೊಡ್ಡದು ಇಲ್ಲವೇ ಇಲ್ಲ. ನಾಮಜಪವನ್ನು ನಾವು ಕುತ್ಕೊಂಡು ಮಾಡ್ತೀವ, ಓಡಾಡ್ತಾ ಮಾಡ್ತೀವ, ಹೇಗಾದರೂ ಮಾಡೋಣ, ನಾಮಜಪವನ್ನು ಮಾಡಲೇಬೇಕು. ಈ ದೇಹದಲ್ಲಿ ಈ ನಾಮಜಪ ಇಲ್ಲದೆ ಇದ್ದರೆ ಖಂಡಿತ ಬಲ ಇರೋದಿಲ್ಲ. ಈ ಬರೀ ದೇಹ ಆಗ್ಬಿಡುತ್ತೆ. ಯಾವಾಗ ನಾವು ನಾಮವನ್ನು ತೆಗೆದುಕೊಂಡು ನಮಗೆ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ನಾಮಜಪವನ್ನು ಮಾಡ್ತಾ ಮಾಡ್ತಾ ಬಂದಾಗ ಪರಮಾತ್ಮ ಆ ಒಳಗಡೆ ಇರ್ತಾನಲ್ಲ, ಅವನು ಬಲವನ್ನು ಕೊಡ್ತಾನೆ ದೇಹಕ್ಕೆ. ಯಾವಾಗ ಬಲ ಬರುತ್ತೋ ಆಗ ರೋಗ ರುಜಿನಗಳು ನಮ್ಮನ್ನು ಹೆಚ್ಚಾಗಿ ಕಾಡಲ್ಲ, ನೋವುಗಳು ನಮ್ಮನ್ನು ಹೆಚ್ಚಾಗಿ ಕಾಡಲ್ಲ. ಅಷ್ಟೇನೋ ಬಂದರೂ ಅದು ಹಾಗೆ ಆ ಗುರುವಿನ ಕೃಪೆಯಿಂದ, ಆ ನಾಮಬಲದ ಕೃಪೆಯಿಂದ ಹಾಗೆ ಅದು ಹೋಗುತ್ತೆ. ಇದು ಒಂದು ನಾಮಬಲದ ಒಂದು ಬಹಳ ಮಹಿಮೆ ಅಂತ ಕೂಡ ಹೇಳ್ಬೋದು. ನಿಷ್ಠಾಯುಕ್ತವಾದ ನಾಮ ಜಪ ಅಂತ ಅಪ್ಪ ಅವರು ಹೇಳಿದ್ದಾರೆ. ನಾವು ಅನೇಕ ರೀತಿಯಲ್ಲಿ ನಾಮಜಪವನ್ನು ಮಾಡ್ತೀವಿ. ಇದು ನಾವು ಒಂದು ನಿಯಮವನ್ನು ಹಾಕಿಕೊಳ್ಬೇಕು. ಈಗ ಬ್ರಹ್ಮಚೈತನ್ಯರು ಹೇಳ್ತಾರೆ, ನೀವು ನಾಮವನ್ನು ಮಾಡಿ ಒಂದು ಸ್ವಲ್ಪ ನಿಯಮವನ್ನು ಇಟ್ಕೊಳ್ಳಿ. ಇಷ್ಟು ಮಾಡ್ತೀನಿ ನಾನು ನಾಮವನ್ನು, ಇವತ್ತು ನಾನು ನಾಮವನ್ನು ಇಷ್ಟು ಮಾಡ್ತೀನಿ ಅಂತ ಒಂದು ನಿಯಮವನ್ನು ಮಾಡ್ಕೊಳ್ಳಿ ಅಂತ ಮಹಾರಾಜರು ಕೂಡ ಹೇಳ್ತಾರೆ.
ಅದಕ್ಕೆ ಅಪ್ಪ ಅವರು ನಿಷ್ಠಾಯುಕ್ತವಾದ ನಾಮಜಪ ಅಂತ ಹೇಳಿದ್ದಾರೆ. ನಾವು ಒಂದು ಕಡೆ ಕುಳಿತು ಮನಸ್ಸನ್ನ ಕೇಂದ್ರೀಕರಿಸಿ, ಸ್ವಲ್ಪ ಮಟ್ಟಿಗಾದರೂ ಕೇಂದ್ರೀಕೃತ ಮಾಡಿ ಆ ನಾಮಜಪದೊಂದಿಗೆ ನಾವು ಸಮರಸವಾದಾಗ ಅದರ ಆನಂದವೇ ಬೇರೆ. ಆದರೆ ನಾವು ಆ ಮನಸ್ಸನ್ನ ಆ ನಾಮ ಜಪ ಮಾಡ್ಬೇಕಾದ್ರೆ ಕೇಂದ್ರೀಕರಿಸ್ಲಿಕ್ಕೆ ಹೋದಾಗ ನಮಗೆ ಅನೇಕ ರೀತಿಯಲ್ಲಿ ನಮ್ಮಲ್ಲಿರೋ ಎದ್ದು ಬರ್ತವೆ. ಏನೋ ಫೋನ್ ಮಾಡಬೇಕು, ಯಾರಿಗೋ ಮಾತಾಡಿಸ್ಬೇಕು, ಇನ್ನೊಬ್ರಿಗೆ ಯಾರಿಗೋ ಮಾಡಲಿಲ್ಲ, ಇವೆಲ್ಲ ಮೊದಲಂತೂ ವಿಪರೀತವಾಗಿ ಇವೆಲ್ಲ ನಮ್ಮನ್ನ ಕಾಡಿಸ್ತವೆ. ಇದು ಅಭ್ಯಾಸದಿಂದ ಮತ್ತೆ ಆಗಿ ಬಂದು ಇದು ಅಭ್ಯಾಸವಾಗಿ ಆಗ ಮನಸ್ಸು ಒಂದು ಪ್ರಶಾಂತತೆಗೆ ಬರುತ್ತೆ. ಆಗ ನಾವು ಒಂದು ಆ ಮನಸ್ಸನ್ನು ಕೇಂದ್ರೀಕರಿಸಿ ನಾಮಜಪವನ್ನು ಮಾಡಿದಾಗ ಆನಂದ ಉಂಟಾಗುತ್ತೆ. ಆ ನಾಮಜಪದ ಒಂದು ಆನಂದವೇ ಬೇರೆ. ಇದು ಒಂದು ನಿಷ್ಠಾಯುಕ್ತವಾದ ನಾಮಜಪ ಅಂತ ಕೂಡ ನಾವು ಹೇಳ್ಬೋದು. ಮತ್ತು ಈ ಒಂದು ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ಈ ನಾಮ ಜಪವನ್ನ ನೀನಿಷ್ಟು ಮಾಡಿದೀನಿ ಅಂತ ಅಷ್ಟೇ ಸಾಕಪ್ಪ, ನಂದಾಯ್ತು ಅಂತ ನೀನು ತಿಳ್ಕೊಬೇಡ ಅಂತ ಹೇಳ್ತಾರೆ ಅವ್ರು. ಇವತ್ತು ನಾನು ಇಷ್ಟು ಜಪ ಮಾಡಿಬಿಟ್ಟಿದ್ದೀನಿ, ನಂದಾಯ್ತು ಅಂತ ನೀನು ತಿಳಿಬೇಡ ಅಂತ. ಮತ್ತೆ ಮತ್ತೆ ನೆನಪಾದಾಗಲೆಲ್ಲ ಆ ನಾಮ ಜಪದ ಸ್ಮರಣೆ ಆದಾಗಲೆಲ್ಲ ಮಾಡ್ತಾನೆ ಇರಬೇಕು. ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಅಂತ ಕೂಡ ಬ್ರಹ್ಮಚೈತನ್ಯ ಮಹಾರಾಜರು ಇದನ್ನ ಹೇಳಿದ್ದಾರೆ. ಈ ನಾಮ ಜಪದಿಂದಲೇ ಜಪದಿಂದಲೇ ಧ್ಯಾನ ಅಂತಾರಲ್ಲ, ಆ ನಾಮ ಜಪವೇ ಧ್ಯಾನವಾಗತ್ತೆ, ಚಿಂತನವಾಗತ್ತೆ. ನಮಗೆ ಗೊತ್ತಿಲ್ಲದಲೇ ಆ ಸೇವಾದಿಗಳು ನಡೆಯುತ್ತೆ ಅಂತ ಕೂಡ ನಮಗೆ ಗೊತ್ತಾಗಲ್ಲ. ಆ ಥರ ಸೇವಾದಿಗಳು ನಡೆಯುತ್ತಾ ಬಂದ ಹಾಗೆಲ್ಲ ವಾಸನಾ ಕ್ಷಯವಾಗತ್ತೆ ಅಂತ ಕೂಡ ಹೇಳ್ತಾರೆ. ಈ ವಾಸನೆಗಳು ಅಂತಂದ್ರೆ ಏನು ಅಂತ ಒಂದು ನಾವು ತಿಳ್ಕೊಬಹುದು. ಈ ಅಧ್ಯಾತ್ಮ ಒಂದು ಭಾಷೆಯಲ್ಲಿ ವಾಸನ ಅಂತ ಬಳಸ್ತಾರೆ. ಇದು ನಮ್ಮಲ್ಲಿ ಇರತಕ್ಕ ಅತಿಯಾದ ಒಂದು ಆಸೆಗಳಿಗೆ ವಾಸನೆಗಳು ಅಂತ ಕೂಡ ಹೇಳ್ತಾರೆ. ಅತಿಯಾದ ಆಸೆಗಳಿಗೆ ಅಲ್ಲ, ಅವು ನಮ್ಮಲ್ಲಿ ಒಳಗಡೆ ತೃಪ್ತಿಯಾಗದೆ ಇರುವ ಆಸೆಗಳು ಅಂತ ಹೇಳ್ಬೋದು. ತೃಪ್ತಿಯಾಗದೆ ನಮ್ಮೊಳಗೆ ಸುಪ್ತ ಮನಸ್ಸಿನಲ್ಲಿ ಆಸೆಗಳು ಅಲ್ಲಿ ಇದ್ದರೆ ಅವು ನಮ್ಮನ್ನು ಬಂದು ಆಗಾಗ್ಗೆ ಬಂದು ನಮಗೆ ತಾಪವನ್ನು ಮನಸ್ಸಿಗೆ ಉಂಟು ಮಾಡ್ತವೆ. ಅಂದರೆ ಇಂದ್ರಿಯಗಳಿಂದ ಬಂದ ಆಸೆಗಳು ನಮಗೆ ಅವುಗಳು ತೃಪ್ತಿಯಾಗಿರಲ್ಲ, ಅವು ಒಳಗಡೆ ಕೂತು ಅವು ನಮ್ಮನ್ನು ಕಾಡಿಸ್ತಾ ಇರುತ್ತೆ, ಆಗಾಗ್ಗೆ ಬಂದು ಕಾಡಿಸ್ತಾ ಇರುತ್ತೆ. ಅದಕ್ಕೆ ಆ ಒಂದು ಡಿ.ವಿ. ಗುಂಡಪ್ಪನವರು ಒಂದು ಪದ್ಯವನ್ನು ಹೇಳಿದ್ದಾರೆ. ತೃಪ್ತಿಯರಿಯದ ವಾಂಚೆ ಜೀರ್ಣಿಸದ ಭುಕ್ತಿಯೊಳು, ತೃಪ್ತಿಯರಿಯದ ವಾಂಚೆ ಜೀರ್ಣಿಸದ ಭುಕ್ತಿಯೊಳು, ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ, ಪ್ರಾಪ್ತಿಗೊಳಿಪುದು ಜೀವ ಕುನ್ಮಾದ ತಾಪಗಳ, ಸುಪ್ತಬಹುದೆಂತಿಚ್ಛೆ ಮಂಕುತಿಮ್ಮ. ತೃಪ್ತಿಯರಿಯದ ವಾಂಚೆ ಅಂದರೆ ನಾನು ಈಗಿನ್ನೂ ಹೇಳಿದ್ನಲ್ಲ, ಒಳಗಡೆ ತೃಪ್ತಿ ಹೊಂದದೇ ಇರ್ತಕ್ಕಂಥ ಆಸೆಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ಕುಳಿತಿರ್ತವೆ ಅಂತ. ವಾಂಚೆ ಅಂದರೆ ಆಸೆಗಳು. ಜೀರ್ಣಿಸದ ಭುಕ್ತಿಯೋಳು, ಭುಕ್ತಿ ಅಂದರೆ ಆಹಾರ. ನಮ್ಗೆ ಒಂದು ವೇಳೆ ಆಹಾರ ಜೀರ್ಣ ಆಗದಲ್ಲೇ ಇದ್ದರೆ ಅದು ಹೇಗೆ ವಿಷಬೀಜವಾಗಿ ಗುಪ್ತದಲ್ಲಿ ಕೊಳೆಯುತ್ತೆ, ವಿಷಬೀಜವಾಗಿ. ಅಂದರೆ ನಮ್ಮೊಳಗೆ ಜೀರ್ಣಿಸದ ಆಹಾರ ಏನಾದ್ರು ಇತ್ತು ಅಂದರೆ ಅದು ವಿಷಬೀಜವಾಗಿ ನಮ್ಮಲ್ಲಿ ಕೊಳೆಯುತ್ತೆ. ಜೊತೆಗೆ ತೃಪ್ತಿ ಎರಿಯದ ವಾಂಛೆನೂ ಕೂಡ ಒಂದು ಥರ ವಿಷಬೀಜವಾಗಿ ನಮ್ಮಲ್ಲಿ ಕೊಳೆತು ಕುತ್ಕೊಳ್ಳುತ್ತೆ. ಪ್ರಾಪ್ತಿಗೊಳಿಪುದು ಜೀವ ಕುನ್ಮಾದ ತಾಪಗಳ ಅಂದರೆ ಅವು ಏನು ಮಾಡ್ತವೆ, ಅವು ಜೀವಕ್ಕೆ ಉನ್ಮಾದ ತಾಪಗಳು ಅಂದರೆ ಸಂಕಟಗಳನ್ನು ತಂದೊಡ್ತವೆ. ಆಗಾಗ್ಗೆ ನಮಗೆ ಬಂದು ತೊಂದರೆಯನ್ನು ಕೊಡ್ತವೆ, ಮನಸ್ಸನ್ನು ಕಲುಷಿತಗೊಳಿಸ್ತವೆ, ಮನಸ್ಸು ಪೂರ್ತಿಯಾಗಿ ಅಶಾಂತತೆ ಆಗತ್ತೆ. ಸುಪ್ತಬಹುದೆಂತಿಚ್ಛೆ ಮಂಕುತಿಮ್ಮ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಹೇಗೆ ಪರಿಹಾರ ಅಂತ ಅವರೇ ಒಂದು ಪ್ರಶ್ನೆಯನ್ನ ಹಾಕ್ಬಿಟ್ಟಿದ್ದಾರೆ ಡಿ.ವಿ. ಗುಂಡಪ್ಪನವರು. ಅದಕ್ಕೆ ಅಪ್ಪ ಅವ್ರು ಹೇಳಿರೋದು,
ನಿಶ್ಚಯವಾದ ಗುರುಭಕ್ತಿ, ನಿಷ್ಠಾಯುಕ್ತವಾದ ನಾಮ ಜಪ, ಧ್ಯಾನ, ಚಿಂತನ ಇವೆಲ್ಲ ನಡೀತಾನೆ ವಾಸನಾಕ್ಷಯವಾಗಬೇಕು, ಆಸೆಗಳು ನಾಶವಾಗಬೇಕು. ಅವರೇ ಹೇಳಿದ್ದಾರೆ, ಆಸೆಗಳು ಸ್ಫೂರ್ತಿಯಾಗಿ ನಾಶವಾಗುತ್ತೆ, ನಾಶವಾದಾಗ ನಮ್ಮಲ್ಲಿ ಆನಂದವು ತುಂಬುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಮನೋನಾಶ ಅಂತ ಹೇಳಿದ್ದಾರೆ, ಮುಂದಿಂದು ಮನೋನಾಶ ಅಂತ ಹೇಳಿದ್ದಾರೆ. ವಾಸನಾಕ್ಷಯ ಆದಮೇಲೆ ಮನೋನಾಶ. ಮನೋನಾಶ ಅನ್ನೋದು ತುಂಬ ಮುಂದಿನ ಪರಿಸ್ಥಿತಿ. ಅಂದರೆ ಮನೋಲಯವೂ ಒಂದೇ, ಮನೋನಾಶವೂ ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಮನಸ್ಸು ಪೂರ್ತಿಯಾಗಿ ನಾಶ ಹೊಂದಬೇಕು ಅದು, ಆದರೆ ಅದಷ್ಟು ಸುಲಭದ ಕೆಲಸ ಅಲ್ಲ ಅಂತ ನನಗೆ ಅನಿಸುತ್ತೆ. ಮನಸ್ಸು ಮೊದಲು ಈ ಸಾತ್ವಿಕತನದಿಂದ ಕೂಡಿ ಗುರುಸೇವೆಯಲ್ಲಿ ನಿರತವಾಗಿ ನಾಮ ಜಪವನ್ನು ಕೈಕೊಂಡು, ಇದು ಸಾಧನಾ ಮಾರ್ಗದ ಮೂಲಕ ಇದು ಒಂದು ಶಾಂತತೆಗೆ ಬಂದು, ಅದೂ ಕೂಡ ಒಂದು ಅಭ್ಯಾಸವಾಗಿ, ಅಧ್ಯಾತ್ಮದಲ್ಲಿ ಎಲ್ಲವೂ ಅಭ್ಯಾಸವಾಗಬೇಕು. ಅಭ್ಯಾಸವಾಗ್ದಲೇ ಯಾವೂ ಕೂಡ ಬರಲ್ಲ. ಅದು ಒಂದು ಅಭ್ಯಾಸವಾಗಿ ಆ ಮನಸ್ಸು ನಿಧಾನವಾಗಿ ಆ ಪ್ರಶಾಂತತೆಗೆ ಬಂದು, ಕಡೆಗೆ ಅಪ್ಪ ಅವರ ಆಶೀರ್ವಾದದಿಂದ, ಇಲ್ಲ ಅಪ್ಪ ಅವರ ಒಂದು ಅನುಗ್ರಹದಿಂದ, ಅದು ಅವರ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಭಕ್ತರಿಗೆ, ಹಾಗೇ ಆಗುತ್ತೆ ಅಂತ. ಎಂದೋ ಒಂದಿನ, ಈ ಜನ್ಮವೋ ಮುಂದಿನ ಜನ್ಮವೋ ಜನ್ಮಾಂತರವೋ ಯಾವತ್ತೋ ಒಂದಿನ ಅದು ಒಂದು ಮನೋನಾಶ ಆಗಿ ಆ ಆನಂದಾಭಾವವು ಅನುಭವ ಆಗುತ್ತೆ ಅಂತ ನಾವು ಆ ಮಾರ್ಗದಲ್ಲಿ ಇರಬೇಕು. ಅದಕ್ಕೆ ಚನ್ನಬಸವಣ್ಣನವರು ಒಂದು ವಚನವನ್ನು ಹೇಳಿದ್ದಾರೆ. ಈ ಮನಸ್ಸಿಗೆ ಒಂದು ವಚನವನ್ನು ಹೇಳಿದ್ದಾರೆ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯ, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವರಯ್ಯ, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವರಯ್ಯ, ಮನ ಮಾಸಿದೊಡೆ ಮನವೇ ಮಾಸಿದೊಡೆ ಕೂಡಲ ಚನ್ನಸಂಗಯ್ಯನ ಶರಣರ ಅನುಭಾವವೇ ಮಾಡುವರಯ್ಯ, ಅನುಭಾವವ ಮಾಡುವರಯ್ಯ ಅಂತ ಹೇಳಿದ್ದಾರೆ. ಅಂದರೆ ಮಂಡೆ ಮಾಸಿದೊಡೆ, ತಲೆ ಕೊಳೆಯಾದರೆ ಏನೋ ಶಾಂಪೂನೋ ಸೀಗೆಕಾಯೋ ಏನೋ ಹಾಕಿ ತಲೆಯನ್ನು ಸ್ವಚ್ಛ ಮಾಡ್ಕೊತಾರೆ, ತೊಳಿತಾರೆ, ತಲೆಯನ್ನು ಸ್ವಚ್ಛ ಮಾಡ್ಕೊಳ್ತಾರೆ. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವರಯ್ಯ, ಅಂದರೆ ವಸ್ತ್ರವು, ಬಟ್ಟೆಗಳು ಕೊಳೆಯಾದರೆ ಆ ಕಾಲದಲ್ಲಿ ಅಗಸರಿಗೆ ಕೊಡ್ತಾ ಇದ್ರು, ಅದನ್ನು ಅಗಸರು ಒಗೆದು ಮಡಿ ಮಾಡಿ ತಂದು ಕೊಡ್ತಾ ಇದ್ರು ಮನೆಗೆ. ಇದು ಪದ್ಧತಿ ಇತ್ತು. ಅದಕ್ಕೋಸ್ಕರ ಮಡಿವಾಳಂಗಿಕ್ಕುವರಯ್ಯ ಅಂತ ಆ ವಚನದಲ್ಲಿದೆ. ಆದರೆ ಈಗ ಮನೆಯಲ್ಲೇ ಏನು ಯಾವ ರೀತಿ ಮಾಡ್ತಾರೋ ಆ ರೀತಿ ವಸ್ತ್ರ ಮಾಸಿದೊಡೆ ಅದನ್ನು ಸ್ವಚ್ಛ ಮಾಡ್ತಾರೆ. ಮನವೇ ಮಾಸಿದೊಡೆ, ಮನಸ್ಸು ಕೊಳೆಯಾದರೆ, ಮನಸ್ಸು ಬಹಳ ಬೇಗ ಕೊಳೆಯಾಗುತ್ತೆ. ಯಾಕೆ ಅಂತಂದರೆ ಈ ನಾನು ನನ್ನದು ಅಂಬುದರಿಂದ, ಈ ವಾಸನೆಗಳಿಂದ, ಆಮೇಲೆ ಬೇರೆ ಏನೋ ನಮ್ಮಲ್ಲಿ ಆ ಮನಸ್ಸಿನ ಜಂಜಾಟಗಳು, ಆಮೇಲೆ ಸಂಸಾರ ಜೀವನದ ತೊಳಲಾಟಗಳು, ಇವೆಲ್ಲವುಗಳಿಂದ ಮನಸ್ಸು ಬಹಳ ಬೇಗ ಕಲ್ಮಶವಾಗುತ್ತೆ. ಮತ್ತು ಕಲ್ಮಶವಾದ ಮನಸ್ಸನ್ನು ಮತ್ತೆ ಶುಚಿಗೊಳಿಸ್ಬೇಕು, ಶುದ್ಧಗೊಳಿಸ್ಬೇಕು ಅಂತಂದರೆ ಈ ಎಲ್ಲ ಸಾಧನೆಗಳೇ ಇರುವುದು, ಇನ್ನು ಬೇರೆ ಯಾವುದು ಇಲ್ಲ. ಅದಕ್ಕೋಸ್ಕರನೇ ಎಲ್ಲರೂ ಕೂಡಲ ಚನ್ನಬಸವಣ್ಣನವರು ಕೂಡ ಹೇಳಿರೋದದೆ, ಮನೆ ಮಾಸಿದೊಡೆ ಕೂಡಲ ಸಂಗನ ಆ ಒಂದು ಶರಣರ ಅನುಭವ ಮಾಡುವರಯ್ಯ ಅಂತ. ಅಂದರೆ ಶರಣರು ಹೇಳಿದ ವಚನಗಳನ್ನು, ಶರಣರು ತತ್ವಜ್ಞಾನದ ಬಗ್ಗೆ ಏನು ಹೇಳಿದಾರೋ, ಜಪದ ಬಗ್ಗೆ ಏನು ಹೇಳಿದಾರೋ, ಅವರ ಮಾತುಗಳನ್ನು, ಅವರ ಉಪದೇಶಗಳನ್ನು, ಅವುಗಳೆಲ್ಲವನ್ನು ನಾವು ತೆಗೆದುಕೊಂಡು ಅದನ್ನು ಅನುಸಂಧಾನ ಮಾಡಿದಾಗ ಈ ಮನಸ್ಸು ಆ ಕೊಳೆಯಾಗುವುದು ತಪ್ಪುತ್ತೆ ಅಂತ ಕೂಡ ಹೇಳ್ತಾರೆ. ಅದ ಅನುಭಾವವೇ ಅಂತ ಹೇಳ್ತಾರೆ. ಅನುಭವ ಅಂತ ಹೇಳ್ತಾರೆ. ಅನುಭವ ಅನ್ನೋದು ಲೌಕಿಕ ಅಂತ ಹೇಳ್ತಾರೆ, ಅನುಭವ ಅನ್ನೋದು ಪಾರಮಾರ್ಥಿಕ ಅಂತ ಹೇಳ್ತಾರೆ. ಅನುಭವದಿಂದ ಅನುಭವವಾಗಬೇಕು ಅಂತ ಅಂದರೆ ಅದು ನಾವು ಅದರಲ್ಲಿ ಸೇರಿ ಹೋಗಬೇಕು, ಆ ಒಂದು ಪರಮಾತ್ಮನ ಚಿಂತನೆಯಲ್ಲಿ ಸೇರಿ ಹೋಗುವುದಕ್ಕೆ ಅನುಭವ ಅಂತ ಕೂಡ ಹೇಳ್ತಾರೆ. ಅದನ್ನ ಆ ಒಂದು ಸೇರಿ ಹೋಗಿ ಅಭ್ಯಾಸ ಬಲದಿಂದ ಈ ಮನಸ್ಸಿನ ಕಲ್ಮಶ ಅನ್ನೋದು ತೊಳೆದು ಹೋಗುತ್ತೆ.
ಕಳೆಯುತ್ತೆ, ಮನಸ್ಸು ಒಂದು ಶಾಂತತೆಗೆ ಬರುತ್ತೆ. ಶಾಂತತೆಗೆ ಬಂದರೆ ಅದು ಮುಂದೆ ಅನುಕೂಲ ಅದರಿಂದ ಆಗತ್ತೆ ಅಂತ ಕೂಡ ಅದು ಹೇಳಿದ್ದಾರೆ. ಅಪ್ಪ ಅವರು ಕೂಡ ತಮ್ಮ ಇದೇ ಮಾತುಗಳಲ್ಲಿ ಹೇಳಿದ್ದಾರೆ. ಇದೆಲ್ಲ ಅನುಭವಕ್ಕೆ ಬರಬೇಕು, ಅನುಭವ ಆಗಬೇಕು ಅಂತ ಅಪ್ಪ ಅವ್ರು ಏನು ಮಾಡಿದರು ಅಂತಂದರೆ, ನಮ್ಮ ಒಂದು ಭಜನೆ ಪುಸ್ತಕದಲ್ಲಿ ಅನೇಕ ಭಜನೆಗಳನ್ನು ಸೇರಿಸಿದ್ದಾರೆ. ಎಲ್ಲ ತತ್ವ ಪ್ರಧಾನವಾದ ಭಜನೆಗಳು, ಅನೇಕ ಭಜನೆಗಳು. ಶ್ರೀ ಒಂದು ಗುರುಪಾದಕ ಸ್ತೋತ್ರ, ಸಪ್ತರ್ಷಿ ಸ್ತೋತ್ರ, ಹರಿನಾರಾಯಣ, ಮತ್ತು ಭಾಗ್ಯವನೆಂದಿಗೆ ಕೊಡುವೆ, ಶಂಭುಲಿಂಗ ಪದ್ಧತಿ, ಹೀಗೆ ಅನೇಕ ಭಜನೆಗಳನ್ನು ಸೇರಿಸಿದ್ದಾರೆ. ಶಂಭುಲಿಂಗ ಪದ್ಧತಿ ಒಳಗೆ ನಾವು ಹೇಳ್ತೀವಿ, ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ ಅಂತ. ಅಂದರೆ ಶ್ರೀ ಗುರುವಿನ ವಚನಗಳನ್ನು, ಉಪದೇಶಗಳನ್ನು ಕೇಳಿದಾಗಲೇ ಮನುಜರಿಗೆ ಮುಕ್ತಿ ಅಂತ ಕೂಡ ನಿಜಗುಣ ಶಿವಯೋಗಿಗಳು ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ಯಾಕೆ ಇವನ್ನೆಲ್ಲ ಅಪ್ಪ ಅವ್ರು ಹಾಕಿದ್ದಾರೆ ಅಂತಂದರೆ, ಅಪ್ಪ ಅವರಿಗೆ ಅಲ್ಲಮ ಪ್ರಭುಗಳ ವಚನ, ನಿಜಗುಣ ಶಿವಯೋಗಿಗಳ ವಚನ ಇವೆಲ್ಲ ಬಹಳ ಇಷ್ಟವಾಗ್ತಿದ್ವಂತೆ. ಅವರು ಪರ್ವಕಾಲದಲ್ಲಿ ನುಲೇನೂರಲ್ಲಿ ಸುಮಾರು ದಿವಸಗಳ ಕಾಲ ಇದ್ರ ಬಗ್ಗೆ ಪ್ರವಚನವನ್ನು ಮಾಡ್ತಾ ಇದ್ರು ಅಂತ ಕೂಡ ನಾವು ಇದ್ರ ಬಗ್ಗೆ ಕೇಳಿದ್ದೀವಿ. ಅದಕ್ಕೋಸ್ಕರ ಅವರು ಆಯ್ಕೆ ಮಾಡಿ ಒಳ್ಳೆ ತತ್ವಪ್ರಧಾನವಾದ ಗೀತೆಗಳನ್ನು ಹಾಕಿದ್ದಾರೆ. ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ ಅಂತ. ಅಂದರೆ ಯಾರನ್ನು ನಿಂದಿಸ್ಬೇಡ, ಸಾಧು ಸಂತರೆಲ್ಲ ಹೇಳೋದು ಇಷ್ಟೇ, ನಿಂದನೆ ಮಾಡಬೇಡ, ಪರದೂಷಣೆ ಮಾಡಬೇಡ. ಪರದೂಷಣೆ ಮಾಡಿದ್ರೆ ಏನಾಗತ್ತೆ, ನೀನು ನಮ್ಮ ಎದುರಿಗೆ ಇರಲಿ, ದೂರ ಇರಲಿ, ಎಷ್ಟು ದೂರ ಇರಲಿ, ಆ ಪರರ ದೂಷಣೆ ಮಾಡಿದಾಗ ನಾನು ಅವನಲ್ಲಿರ್ತೀನಿ, ನಾನು ಅವರಲ್ಲೇ ಇರ್ತೀನಿ, ಅದರಿಂದ ನನಗೆ ಬಂದು ಮುಟ್ಟುತ್ತೋ ಹೊರತು ಅದು ಏನೂ ಆಗಲ್ಲ ಅಂತ ಕೇಳಿ ಗುರುವಿಗೆ ಹೋಗಿ ಅದು ಮುಟ್ಟೋದ್ರಿಂದ ಪರದೂಷಣೆಯನ್ನು ಮಾಡಬೇಡ, ಯಾರನ್ನು ಬೈಯಬೇಡ, ನಿಂದನೆ ಮಾಡಬೇಡ. ಅಂದರೆ ಬಂದಂತೆ ನಡೆಯದಿರಿಹದಲ್ಲಿ ಅಂತ ಹೇಗೆ ಬೇಕೋ ಹಾಗೆ ನಡ್ಕೋಬೇಡ. ಈಗ ಎಲ್ಲ ಪ್ರಾಣಿ ಕ್ರಿಮಿ ಕೀಟಗಳು ಎಲ್ಲದರಲ್ಲೂ ಬುದ್ಧಿಯನ್ನು ಕೊಟ್ಟಿರುವುದು ಮನುಷ್ಯನಿಗೆ ಯಾವುದು ಸರಿ ಯಾವುದು ತಪ್ಪು ವಿವೇಚನೆ ಮಾಡುವ ಶಕ್ತಿ ಇದೆ. ಆ ಶಕ್ತಿಯನ್ನು ನೀನು ಉಪಯೋಗಿಸಿಕೊಂಡು ಹೇಗೆ ಬೇಕೋ ಹಾಗೆ ಪ್ರಪಂಚದಲ್ಲಿ ನಡ್ಕೋಬೇಡ, ಸರಿಯಾದ ರೀತಿಯಲ್ಲಿ ನಡೆ ಅಂತ ಕೂಡ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳಿದ್ದಾರೆ. ಇನ್ನು ಅನೇಕ ಮಾತುಗಳನ್ನು ಕೂಡ ಅದರಲ್ಲಿ ಹೇಳಿದ್ದಾರೆ. ಇದು ಯಾಕೆ ಈ ಥರ ಇವನ್ನೆಲ್ಲ ಭಜನೆಗಳನ್ನು ಅಳವಡಿಸಿದರೆ, ನಾವು ಅನುಸಂಧಾನ ಮಾಡಲಿಕ್ಕೆ. ನಾವು ಭಜನೆಗಳನ್ನು ಯಾವಾಗಾರು ಕೇಳಿ ಯಾವಾಗಾರು ಹೇಳಿ ಆ ಮಾತು ನಮಗೆ ಅರ್ಥವಾಗಬೇಕು, ನಮಗೆ ಗೊತ್ತಾಗಬೇಕು, ನಾವು ಅದನ್ನ ಆಚರಣೆಯಲ್ಲಿ ತರಬೇಕು. ತಂದರೆ ಇದೇನು ಅನುಭವ ಅಂತ ಹೇಳಿದೆ ಅದು ನಮಗೆ ಆಗ್ತಾ ಬರುತ್ತೆ, ವಾಸನಾಕ್ಷಯಗಳಾಗ್ತೆ, ಮನೋನಾಶ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಹಾಕಿದ್ದಾರೆ. ಸರ್ವಭೂತಗಳು ಸರ್ವೇಶ ನೀನಿರುತ್ತೆ, ಸರ್ವವಗೈಸುವೆ ಎಂಬ ಮರ್ಮವ ನಾನರಿವಂತ ಅಂತ ಇದೆ. ಅಂದರೆ ಎಲ್ಲ ಭೂತಗಳಲ್ಲಿ, ಅಂದರೆ ಎಲ್ಲ ಜೀವಿಗಳಲ್ಲಿ, ಈ ಎಲ್ಲ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕಿರೀಟ ಮನುಷ್ಯ, ಕ್ರಿಮಿಕೀಟಗಳು ಮನುಷ್ಯ, ಎಲ್ಲ ಸಕಲ ಚರಾಚರ ಜೀವಿಗಳಲ್ಲಿ ಸರ್ವೇಶನಾಗಿ ನೀನಿದ್ದೀಯಪ್ಪ. ಸರ್ವವಗೈಸುವೆ ಎಂಬ, ಎಲ್ಲವನ್ನೂ ನೀನೇ ಮಾಡನು, ಎಲ್ಲವನ್ನೂ ನೀನೇ ಗೈಸುವವನು ಅನ್ನುವ ಒಂದು ಅರಿವನ್ನ, ಈ ಮರ್ಮದ ಒಂದು ಅರಿವನ್ನ, ನಾನು ಅರಿವಂಥ ಭಾಗ್ಯವನ್ನ ನನಗೆ ಯಾವಾಗ ಕೊಡ್ತೀಯಾ ಅಂತ ಇದರಲ್ಲಿ ಮಾನಸ ಪೂಜಾ ಸ್ತೋತ್ರದಲ್ಲಿ ಕೇಳಿದ್ದಾರೆ. ನಮಗೆ ಗೊತ್ತು ಪರಮಾತ್ಮ ಎಲ್ಲದರಲ್ಲಿದ್ದಾನೆ, ಎಲ್ಲವನ್ನೂ ಮಾಡುವವನವನೇ. ನಮ್ಮ ಕುಟುಂಬ, ನಮ್ಮ ಪ್ರಪಂಚ, ನಮ್ಮ ಜೀವನ ಸಂಸಾರ, ನಾವು ಎಲ್ಲರಲ್ಲೂ ಇದ್ದು ಎಲ್ಲವನ್ನೂ ನಡೆಸುವವನವನೇ. ಆದರೆ ನಮಗೆ ಅದು ಯಾವಾಗಲೂ ಸ್ಮರಣೆಯಲ್ಲಿ ಇರಲ್ಲ, ಅದು ಆಗಾಗ್ಗೆ ನಮಗೆ ಮರೆತೇ ಹೋಗುತ್ತೆ, ಮತ್ತೆ ನಮಗೆ ನಾನು ಅಂತ ಅನ್ನೋದು ಬರುತ್ತೆ. ಇದು ಮನುಷ್ಯ ಸಹಜ ಸ್ವಭಾವ. ಇದು ಯಾರು ನಮಗೆ ಬರುತ್ತೆ ನಿಮಗೆ ಬರಲ್ಲ ಅನ್ನೋದು ಇಲ್ವೇ ಇಲ್ಲ, ಇದು ಎಲ್ಲರಿಗೂ ಸಹಜವಾಗಿ ಬರುತ್ತೆ. ಇದು ಪೂರ್ತಿ ಮನೋನಾಶ ಅಂತ ಅಪ್ಪ ಅವ್ರು ಹೇಳಿದಾರಲ್ಲ, ಆ ಮನೋನಾಶ ಮನೋಲಯ ಆದಮೇಲೆ ಇವೆಲ್ಲ ಪೂರ್ತಿಯಾಗಿ ನಾಶವಾಗ್ತವೆ.
ಈ ಥರ ಈ ಒಂದು ಮರ್ಮವನ್ನು ನಾನು ಅರಿತು ಯಾವಾಗಲೂ ಅವನನ್ನು ಸೇವಿಸುವಂತಹ ಭಾಗ್ಯವನ್ನು ನನಗೆ ಯಾವಾಗ ಕೊಡ್ತೀಯಾ ಅಂತ ಕೂಡ ಕೇಳಿದರೆ, ಸದ್ಗುರು ಸೇವೆಯ ಗೈದು ಸದ್ಗತಿ ಮಾರ್ಗವನರಿತು ಹೃದ್ಗತ ಪಾಪವ ಕಳೆದು ಸದ್ಗತಿ ಮೋಕ್ಷವ ಪಡೆವ ಅಂತ. ಸದ್ಗುರು ಸೇವೆಯನ್ನು ಮಾಡ್ತಾ ಮಾಡ್ತಾ ಸದ್ಗತಿ ಮಾರ್ಗವನ್ನ ಅರಿತ, ಸದ್ಗತಿ ಮಾರ್ಗ ಹೇಗೆ, ಒಂದು ಒಳ್ಳೆಯ ಗತಿ ಮಾರ್ಗ ಹೇಗೆ, ದಾರಿ ಹೇಗೆ, ಅದನ್ನು ಅರಿತು ಹೃದ್ಗತ ಪಾಪವನ್ನ ಎಲ್ಲವನ್ನು ಕಳೆದು, ಅಂದರೆ ಸದ್ಗುರು ಸೇವೆಯನ್ನು ಮಾಡ್ತಾ ಮಾಡ್ತಾ ಬಂದಾಗ ಇದು ತಾನಾಗೆ ಅರಿವಾಗುತ್ತೆ. ಸದ್ಗತಿ ಮಾರ್ಗ ಅವನೇ ಅರಿವನ್ನು ಕೊಡ್ತಾನೆ. ಆ ಹೃದ್ಗತ ಪಾಪವನ್ನು ಕೂಡ ಕಳೀತಾನೆ. ಆ ಹೃದ್ಗತ ಪಾಪವನ್ನು ಕಳೆದು ಸದ್ಗತಿ ಮೋಕ್ಷವನ್ನು ಪಡೆಯುವ ಭಾಗ್ಯವನ್ನ ನನಗೆ ಎಂದಿಗೆ ಕೊಡ್ತೀಯಾ ಅಂತ ಕೂಡ ಇದರಲ್ಲಿ ಬಹಳಷ್ಟು ಚೆನ್ನಾಗಿ ಕೇಳಿದರೆ. ಇನ್ನು ಸುಮ್ಮನೆ ದೊರಕುವುದೇ ಒಳಗೆ ಕಣ್ಣೊಳಿದ್ದ ಮೂರುತಿಯ ತನ್ನೊಳಗೆ ತಂದು ಘನ್ನ ಮೂರುತಿ ಪುರಂದರ ವಿಠಲನಾದಾಗಲ್ಲದೆ ಅಂತ. ಇದು ನಾವು ಸುಮಾರು ವರ್ಷಗಳಿಂದ ಈ ಥರ ಹೇಳ್ತಾ ಇದ್ದೀವಿ. ಆದರೆ ಇದು ಇತ್ತೀಚೆಗೆ ಬದಲಾಗಿದೆ. ತನ್ನೊಳಿದ್ದ ಮೂರುತಿಯ ಕಣ್ಣೊಳಗೆ ತಂದು ಘನ್ನ ಮೂರುತಿ ಪುರಂದರ ವಿಠಲನ್ನ ನೋಡದೆ ಅಂತ ಆಗಿದೆ. ಇದರಲ್ಲೇನು ತಪ್ಪೇನಿಲ್ಲ, ಇದು ಸರಿಯೇ. ಆದರೆ ಕಣ್ಣೊಳಿದ್ದ ಮೂರುತಿಯ ತನ್ನೊಳಗೆ ತಂದು, ನಾವು ಏನು ಕಣ್ಣಲ್ಲಿ ನೋಡ್ತೀವಿ, ಸಗುಣ ರೂಪವನ್ನ ನೋಡ್ತೀವಿ, ನಾವು ಆ ಅಪ್ಪ ಅವರನ್ನ ಭಾವಚಿತ್ರದಲ್ಲಿ ನೋಡ್ತೀವಿ, ಆ ಒಂದು ಕಣ್ಣೊಳಿದ್ದ ಮೂರ್ತಿಯನ್ನ ನಮ್ಮ ಹೃದಯಕ್ಕೆ ತಂದು ಹೃದಯದೊಳಗೆ ಪ್ರತಿಷ್ಠಾಪಿಸಿಕೊಂಡು ಅಲ್ಲಿ ಒಂದು ಸೇವೆಯನ್ನ ಮಾಡಿದಾಗ ಅವನು ನಮ್ಮಲ್ಲಿರುವ ಕ್ಲೇಶಗಳನ್ನೆಲ್ಲ ಕಳೆದು ಘನ್ನ ಮೂರುತಿ ಪುರಂದರ ವಿಠಲನಾದಾಗಲ್ಲದೆ, ನಾವೇ ವಿಠಲನಾಗಬಹುದು, ಪೂರ್ತಿ ವಿಠಲನಾದಾಗಲ್ಲದೆ, ಘನ್ನ ಮೂರುತಿ ಪುರಂದರ ವಿಠಲನಾದಾಗಲ್ಲದೆ, ವಿಠಲನೇ ಅವನಾಗಿ ಬಿಡಬಹುದು. ಆ ಹೃದಯದಲ್ಲಿ ಪರಮಾತ್ಮನನ್ನ ಪೂಜಿಸಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಬಂದಾಗ ಅವನೇ ವಿಠಲನಾಗಬಹುದು ಅಂತ ಕೂಡ ಬಹಳ ಚೆನ್ನಾಗಿ ಇದರಲ್ಲಿ ಹೇಳಿದ್ದಾರೆ. ಒಂದೊಂದು ಆ ಸ್ತೋತ್ರವು ಒಂದೊಂದು ರೀತಿಯಲ್ಲಿ ಅಷ್ಟು ಒಳ್ಳೆಯ ಒಂದು ತತ್ವಜ್ಞಾನವನ್ನು ಕೊಡುವಂಥ ಆ ಸ್ತೋತ್ರಗಳನ್ನು ಅಪ್ಪ ಅವರು ಇದರಲ್ಲಿ ಅಳವಡಿಸಿದ್ದಾರೆ. ಮತ್ತೆ ನಾವು ಸಪ್ತರ್ಷಿ ಸ್ತೋತ್ರದಲ್ಲಿ ಮೊದಲನೇ ಸ್ತೋತ್ರವನ್ನು ತಗೊಂಡಾಗ ನಿತ್ಯಂ ಕಿಂಧಾವಸಿ ಚಲ ವಿಷಯ ಅನುಭವಿತಂ. ನಿತ್ಯವೂ ಯಾಕಪ್ಪ ಧಾವಿಸಿ ನೀನು ಓಡ್ತಾ ಇದ್ದೀಯಾ? ಅನುಭವಿತಂ ವಿಷಯಾನನುಭವಿತಂ, ವಿಷಯಗಳನ್ನು ಅನುಭವಿಸುವುದಕ್ಕೆ ಯಾಕೆ ನಿತ್ಯವೂ ಓಡ್ತಾ ಇದ್ದೀಯಾ? ವಿಷಯಗಳಾದರೂ ಸುಖಲೇಶಾಭಾಸಾನ್, ಸುಖವನ್ನು ಕೊಡುತ್ತೆ ಅಂತ ಭಾಸವಾಗುತ್ತೆ ಹೊರತು ಅವು ಸುಖವನ್ನು ಕೊಡುವುದಿಲ್ಲ. ಉರುತರ ದುಃಖಾನ್ ಅತಿ ದುಸ್ಸಾಧ್ಯಾನ್, ಅಂದರೆ ಉರುತರವಾದ ದುಃಖವನ್ನು ಕೊಡ್ತಕ್ಕಂಥವು, ಅತಿ ದುಸ್ಸಾಧ್ಯ ಸಾಧ್ಯವಾಗದೇ ಇರ್ತಕ್ಕಂಥವು, ದುಸ್ಸಾಧ್ಯ ಆಗಿರ್ತಕ್ಕಂಥ ವಿಷಯಗಳು ಅತ್ಯಂತ ಆಯಾಸಾನ, ಅಂದರೆ ಇವುಗಳ ಹಿಂದೆ ಓಡ್ತಾ ಇದ್ದಾಗ ಇವುಗಳು ನಮಗೆ ಬೇಕು, ನನಗೆ ಈ ವಿಷಯಗಳು ಬೇಕು, ನನಗೆ ಅದು ಬೇಕು, ಇದು ಬೇಕು, ಎಲ್ಲದೂ ಬೇಕು ಅಂತ ಹೋದಾಗ ಅತ್ಯಂತ ಆಯಾಸಾನ್, ಅಂದರೆ ತುಂಬ ಸುಸ್ತಾಗತ್ತೆ, ಆಯಾಸವಾಗತ್ತೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಮೂಲಾನುಗ್ರ ಭಯಂಕರ ರೌರವಾದಿ ನಾರಕ ಗತಿ ಹೇತೂನ್, ಮೂಲದಲ್ಲಿ ಅವು ಉಗ್ರ ಭಯಂಕರವಾದಂಥವುಗಳು, ರೌರವಾದಿ ನಾರಕವನ್ನು ತಂದೊಡ್ತಕ್ಕಂಥವು. ಏತಾನಪಿ ಪರಿಹರ, ಇವುಗಳನ್ನು ಪರಿಹಾರ ಮಾಡ್ಕೊಳ್ಳಕ್ಕೆ ಸೀತಾಪತಿಂ ಆಶಶ್ವೇಷಂ ಪರಿಚರ ಭೋಹೋ ಅಂತ, ಅಂದರೆ ಸೀತಾಪತಿಯಾದ ಶ್ರೀರಾಮನನ್ನ ಭಜಿಸು, ಅಂದರೆ ಆಶುಶ್ವೇಷಂ ಅಂದರೆ ಪ್ರೀತಿಯಿಂದ ಪ್ರೇಮದಿಂದ ಶ್ರೀರಾಮನನ್ನ ಸೇವೆಯನ್ನು ಮಾಡು. ಮತ್ತೆ ಚೇತ ಶ್ರೀರಾಮಂ ಭಜ ಶರಣಂ ಭಜ ರಘುರಾಮಂ ಭಜ ಶರಣಂ, ಅಂದರೆ ಈಗ ಶ್ರೀರಾಮನನ್ನ ಭಜಿಸು, ಮತ್ತೆ ರಘುರಾಮನ ಚರಣಗಳನ್ನು ಸೇವೆ ಮಾಡು, ಭಜಿಸು, ರಾಮತಾರಕ ಮಂತ್ರವನ್ನು ಸದಾ ಜಪಿಸು. ಶ್ರಿತಚಿಂತಾಮಣಿಂ, ಅಂದರೆ ಅವನು ಶ್ರೀರಾಮ ಕೇಳಿದ್ದನ್ನ ಕೊಡ್ತಕ್ಕಂಥವನು ಅಂತ ಕೂಡ ಹೇಳ್ತಾರೆ. ಶ್ರಿತಚಿಂತಾಮಣಿಂ ಅತಿ ಕರುಣಾಕರಂ, ಶ್ರೀರಾಮ ಜೀವಿಗಳ ಮೇಲೆ, ಎಲ್ಲ ಜೀವಿಗಳ ಮೇಲೆ ಅತಿ ಕರುಣೆಯುಳ್ಳಂಥವನು. ಹರಿಹರಂ ಅಂದರೆ
ಶತ್ರುಗಳನ್ನು ಧ್ವಂಸ ಮಾಡತಕ್ಕಂಥವನು. ಉರುತರ ಶರಕೋದಂಡಂ, ಶರಕೋದಂಡವನ್ನು ಹಿಡಿದಿರ್ತಕ್ಕಂಥ ಶ್ರೀರಾಮನನ್ನು ಭಜಿಸು. ಆ ರಾಮನನ್ನ ಭಜಿಸಿ ಅವನ ಪಾದ ಸೇವೆ ಮಾಡು, ಅವನ ರಾಮತಾರಕ ಮಂತ್ರವನ್ನು ಸದಾ ಜಪಿಸು. ಆಗ ಏನಾಗುತ್ತೆ, ಅಪ್ಪ ಅವರು ಕೂಡ ಎಲ್ಲರಿಗೂ ಕೂಡ ಈ ಒಂದು ರಾಮತಾರಕ ಮಂತ್ರವನ್ನೇ ಕೊಡ್ತಾ ಇದ್ರು ಅಂತ ನಾವು ಕೂಡ ಕೇಳಿದ್ದೀವಿ. ಇಲ್ಲಿ ಈ ಒಂದು ಆ ರಾಮತಾರಕ ಮಂತ್ರವನ್ನ ಜಪಿಸಿದಾಗ, ನಿಷ್ಠಾಯುಕ್ತವ ನಾಮಜಪವನ್ನು ಮಾಡಿದಾಗ ಅದು ನಮಗೆ ಏನಾಗುತ್ತೆ, ಅಪ್ಪ ಅವ್ರು ಹೇಳಿದಾರಲ್ಲ, ಈಗ ಗುರುಭಕ್ತಿ ನಿಶ್ಚಯವಾಗಿ ನಿಷ್ಠಾಯುಕ್ತವಾದ ನಾಮಜಪವಾಗಿ, ನಾಮಜಪದೇವೆ ಧ್ಯಾನವಾಗಿ, ಧ್ಯಾನವೇ ಚಿಂತನವಾಗಿ ಸೇವೆಗಳು ನಡೀತಾ ಬಂದ ಹಾಗೆಲ್ಲ ವಾಸನಾಕ್ಷಯ ಆಗಿ ಮನೋನಾಶ ತತ್ವಜ್ಞಾನ ಉದಯವಾಗಿ ಹೊರಗೆ ಒಳಗೆ ಎಂಬುದು ತೋರದೆ ನಮಗೆ ಸಹಜ ಸಮರಸಯುಕ್ತವಾದ ಆನಂದಾಭವವು ಆಗತ್ತೆ ಅಂತ ಹೇಳ್ತಾರೆ. ಈಗ ಆನಂದಾಭವವು ವೃದ್ಧಿ ಆಗ್ತಾ ಬರಲಿ ಅಂತ ಅಪ್ಪ ಅವರು ಆಶೀರ್ವದಿಸ್ತಾರೆ ಅಂತಂದ್ರೆ ಅದು ಹಾಗೆ ಆಗತ್ತೆ ಅಂತ ಕೂಡ ಅಪ್ಪ ಅವ್ರ ಆಶೀರ್ವಾದ ಹಂಗಿರುತ್ತೆ, ಅಪ್ಪ ಅವ್ರ ಅನುಗ್ರಹ ಹಂಗಿರುತ್ತೆ. ನಾವು ಯಾವಾಗಾದ್ರೂ ಆಗ್ಲಿ, ಈ ಜನ್ಮಾಂತರಕ್ಕೆ ಅಂತ ನಾನು ಆಗ್ಲೇನೆ ಹೇಳಿದೆ, ಯಾವಾಗಾದ್ರೂ ಆಗ್ಲಿ ಅದನ್ನ ನಾವು ಈ ದಾರಿಲಿದ್ರೆ, ಈ ಸಾಧನೆ ಅಂತ ಇದ್ರೆ, ಗುರುಸೇವಾ ನಾಮಜಪ ಈ ಥರ ಸಾಧನೆಯಲ್ಲಿದ್ರೆ ಯಾವತ್ತೋ ಒಂದಿನ ಆ ಒಂದು ನಮಗೆ ಎಲ್ಲವೂ ಕೂಡಿ ಬಂದು ಆ ಆನಂದ ನಮ್ಮದಾಗ್ಲಿ, ಅಪ್ಪ ಅವರ ಅನುಗ್ರಹ ಇರಲಿ ಅಂತ ನಾನು ಕೂಡ ಪ್ರಾರ್ಥಿಸುತ್ತಾ ಮುಂದಿನ ಉಪದೇಶಕ್ಕೆ ಹೋಗೋಣ. ಮುಂದಿನ ಉಪದೇಶ, ನಂಬಿಕೆ ಮತ್ತು ಭಕ್ತಿ ಮಾಡಿದ ಮೇಲೆ ಅಭಕ್ತಿಯನ್ನು ಮಾಡಬೇಡ, ನಂಬಿಕೆಯನ್ನು ಇಡು ಅಂತ ಅಪ್ಪ ಅವರು ಹೇಳಿದ್ದಾರೆ. ನೀನು ನಂಬಿಕೆಯನ್ನ ಇಡು ಅಂದ್ರೆ, ನಂಬಿಕೆ ಅಂದ್ರೆ ಅಪ್ಪ ಅವ್ರು ಏನ್ ಹೇಳ್ತಾರೆ, ನಮ್ಮ ಬಿಗಿ ಅಂತ ಹೇಳ್ತಾರೆ. ಗುರುವಿನ ಮೇಲೆ ಒಂದು ನಮ್ಮ ಬಿಗಿಯನ್ನ ಇಟ್ಟು ಅವನ ಸೇವೆಯನ್ನು ಮಾಡು. ನಂಬಿಕೆ ಅಂದ್ರೆ ನಮ್ಮ ಬಿಗಿ ಅಂತ ಹೇಳ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜ್ ಹೇಳ್ತಾರೆ, ನಂಬಿಕೆ ಬಗ್ಗೆ 100ಕ್ಕೆ 100ರಷ್ಟು ನಂಬಿಕೆ ಇರಬೇಕು ಅಂತ. ಯಾರಲ್ಲ, ಗುರುವಿನಾಗ್ಲಾಗ್ಲಿ ಪರಮಾತ್ಮನಲ್ಲಾಗ್ಲಿ ಯಾರಲ್ಲಾಗ್ಲಿ 100ಕ್ಕೆ 100ರಷ್ಟು ನಂಬಿಕೆ ಇರಬೇಕು ಅಂತ ಕೂಡ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ. ಈಗ ಅಪ್ಪ ಅವ್ರು ಹೇಳ್ತಾರೆ, ನಂಬಲ ಮನವೇ ಹಂಬಲಿಸಿ ಕೆಡಬೇಡ ಸಾಂಬನೊಲುಮೆಗೆ ಅಂತ. ಯಾತಕ್ಕೆ ನಂಬಿಕೆಯನ್ನ ಮಾಡಬೇಕು, ಯಾತಕ್ಕೆ ನಂಬಿಕೆಯನ್ನು ಇಡಬೇಕು? ಸಾಂಬನನ್ನು ಒಲಿಸಿಕೊಳ್ಳುವುದಕ್ಕೆ, ಗುರುಗಳನ್ನು ಒಲಿಸಿಕೊಳ್ಳುವುದಕ್ಕೆ, ಅಪ್ಪ ಅವರನ್ನು ಒಲಿಸಿಕೊಳ್ಳುವುದಕ್ಕೆ ನಾವು ಹೆಚ್ಚಿನ ಒಂದು ನಂಬಿಕೆಯನ್ನ ಇಡಬೇಕು. ಗುರುವಿನಲ್ಲಾಗ್ಲಿ ಪರಮಾತ್ಮನಲ್ಲಾಗ್ಲಿ ಆ ನಂಬಿಕೆ ಇಟ್ರೆ ಏನಾಗತ್ತೆ, ನಮ್ಮಲ್ಲಿ ವಿಶ್ವಾಸ ಜಾಸ್ತಿ ಆಗತ್ತೆ. ವಿಶ್ವಾಸ ಬೆಳೆದು ಆತ್ಮವಿಶ್ವಾಸ ಉಂಟಾಗತ್ತೆ. ಆ ಆತ್ಮವಿಶ್ವಾಸ ಉಂಟಾದಾಗ ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಗುರು ಇದ್ದಾನೆ, ಏನೇ ಬಂದರು ಈ ಜೀವನದಲ್ಲಿ ತೊಂದರೆಗಳು, ಆಮೇಲೆ ಇವೆಲ್ಲ ಒಂದು ಸಮಸ್ಯೆಗಳು, ಇದು ಒಂದು ರೀತಿ ಸ್ವಾಭಾವಿಕವಾಗಿ ನಮ್ಮ ಕರ್ಮಾನುಸಾರವಾಗಿ ಬರ್ತಕ್ಕಂಥವು. ಇವುಗಳು ಬಂದಾಗ ನಾವು ಗುರುವಿನಲ್ಲಿ ನಂಬಿಕೆಯನ್ನಿಟ್ಟು ಭಕ್ತಿಯನ್ನು ಮಾಡಿ ಈ ಒಂದು ಶ್ರೇಷ್ಠವಾಗಿ ಅವನನ್ನು ಆರಾಧಿಸಿದಾಗ, ಶ್ರದ್ಧೆಯಿಂದ ಆರಾಧಿಸಿದಾಗ ಅವನು ಅನುಕೂಲ ಮಾಡೇ ಮಾಡ್ತಾನೆ. ಅವನು ದೊಡ್ಡದಾಗಿ ಬಂದಿದ್ದನ್ನ ಸಣ್ಣದಾಗಿ ಮಾಡಿ ಅದನ್ನ ಅವನು ಕಳೀತಾನೆ ಅಂತ ಕೂಡ ಹಿರಿಯರು ಕೂಡ, ನಮ್ಮ ಹಿರಿಯರು ಕೂಡ ಹೇಳ್ತಿದ್ರು. ಎಲ್ಲ ಗುರುಭಕ್ತರಲ್ಲೂ ಕೂಡ ಅದೇ ನಂಬಿಕೆ ಇದೆ. ಈ ನಂಬಿಕೆ ಅನ್ನೋದಕ್ಕೆ ಒಂದು ತುಕಾರಾಮ್ ಮಹಾರಾಜರ ಒಂದು ಪ್ರಸಂಗವನ್ನ ತೆಗೆದುಕೊಳ್ಳೋಣ. ತುಕಾರಾಮ್ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಇದ್ದಂಥವರು. ಅವರು ಯಾವಾಗಲೂ ಅಹರ್ನಿಶಿ ಹಗಲು ರಾತ್ರಿ ಯಾವಾಗಲೂ ಅವರು ಪಾಂಡುರಂಗ 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 ಅಂತ ಜಪವನ್ನ ಮಾಡ್ತಾ ಇದ್ರು. ಯಾವಾಗ್ಲೂ ಜಪವನ್ನ ಮಾಡ್ತಾ ಇದ್ರು. ಅವರ ಜಪ ಅಂತಂದ್ರೆ ಅದನ್ನ ನಮ್ಮಂತರ ಸಾಮಾನ್ಯರ ಕೈಲಿ ಖಂಡಿತ ಅದನ್ನ ವಿವರಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಥರ ಜಪವನ್ನ ಅವರು ಮಾಡ್ತಾ ಇದ್ರು. ಮತ್ತೆ ಅವರು ಅವರಿಗೆ ಒಂದು ಸಂದರ್ಭದಲ್ಲಿ ಹೆಂಡತಿ ಗರ್ಭಿಣಿಯಾಗಿದ್ದಾರೆ.
ಅವರಿಗೆ ಇನ್ನು ಸ್ವಲ್ಪದ ದಿವಸದಲ್ಲಿ ಪ್ರಸವವಾಗಬೇಕು, ಮನೆಯಲ್ಲಿ ಯಾರೂ ಇಲ್ಲ. ಆಕೆಯ ಹೆಂಡತಿ ಹೆಸರು ಜೀಜಾಬಾಯಿ ಅಂತ. ಅವರು ತುಕಾರಾಮರು ಜೀಜಾಬಾಯಿಗೆ ಹೇಳ್ತಾ ಇದ್ದಾರೆ, ಜೀಜಾ, ಈಗ ಇನ್ನು ಸ್ವಲ್ಪದ ದಿವಸದಲ್ಲಿ ಹೆರಿಗೆ ಆಗದಿದೆ, ಮನೇಲಿ ಯಾರೂ ಸಹಾಯಕ್ಕಿಲ್ಲ. ನಾನು ನಿಮ್ಮ ತಂದೆ ತಾಯಿಯರನ್ನ ಅಂದ್ರೆ ನನ್ನ ಅತ್ತೆ ಮಾವರನ್ನಾರನ್ನು ಕರ್ಕೊಂಡು ಬರ್ತೀನಿ ಹೋಗಿ ಅಂತ ಹೇಳ್ತಾರ ಅವರು. ಆಕೆಗೂ ಆ ಒಂದು ಬಗೆಯಲ್ಲಿ ಅನಿಸುತ್ತೆ ಆಕೆಗೆ, ಹೌದು ಮನೆಯಲ್ಲಿ ಯಾರು ಸಹಾಯಕ್ಕಿಲ್ಲ ಅಂತ. ಆಕೆ ಆಗ್ಲಿ ಕರ್ಕೊಂಬನ್ನಿ ಅಂತ ಹೇಳ್ತಾಳೆ. ಆಗ ಅವರು ತುಕಾರಾಮರು ಹೊರಡ್ತಾರೆ. ಅವರು ಹೊರಟರು ಪಾಂಡುರಂಗ, ನಿಂತ್ರು ಪಾಂಡುರಂಗ, ಕೂತ್ರು ಪಾಂಡುರಂಗ, ಪಾಂಡುರಂಗ 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 ಅಂತ ಜಪ ಮಾಡ್ಕತ ಅವ್ರು ಹೊರಡ್ತಾರೆ. ಆಗೆಲ್ಲ ಕಾಲ್ನಡಿಗೆಯಲ್ಲಿ ಯಾವ ವಾಹನ ಸೌಕರ್ಯವೂ ಕೂಡ ಇರಲಿಲ್ಲ. ಅವರು ನಡೀತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ದೂರದಲ್ಲಿದೆ, 1 ಕಿಲೋಮೀಟರ್ ದೂರದಲ್ಲಿ ಅತ್ತೆ ಮಾವರ ಮನೆ ಇದೆ. ಅವರು ಹೋಗ್ಬೇಕು. ಅಲ್ಲಿ ಏನಾಗಿದೆ, ಒಂದು ಪಾಂಡುರಂಗನ ಒಂದು ದಿಂಡಿ ಉತ್ಸವ ಹೊರಟಿದೆ. ಎಲ್ಲಿ? ಆ ದಾರಿಯಲ್ಲಿ ದಿಂಡಿ ಉತ್ಸವ ಹೋಗ್ತಾ ಇದೆ. ಅಲ್ಲಿ ಆ ದಿಂಡಿ ಉತ್ಸವದಲ್ಲಿ ಪಾಂಡುರಂಗನ ಭಜನೆಯನ್ನು ಮಾಡ್ತಾ ಇದ್ದಾರೆ, ಬಾವುಟಗಳನ್ನು ಹಿಡಿದಿದ್ದಾರೆ, ತಾಳವನ್ನ ಹಿಡಿದಿದ್ದಾರೆ, ಕುಣಿತಾ ಇದ್ದಾರೆ, ವಿಠ್ಠಲ 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 ಅಂತ ಭಜನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಪಾಂಡುರಂಗನ ಭಜನೆ ಅಷ್ಟು ವೈಭವವಾಗಿ ನಡೆದಿದೆ. ಇದನ್ನ ತುಕಾರಾಮರು ನೋಡ್ತಾರೆ. ತುಕಾರಾಮರು ಯಾವಾಗ ನೋಡ್ತಾರೆ, ಅವ್ರಿಗೆ ಪೂರ್ತಿ ಎಲ್ಲವೂ ಮರ್ತು ಹೋಗ್ಬಿಡುತ್ತೆ. ಏನಕ್ಕೆ ನಾನು ಹೊರಟಿದ್ದೀನಿ, ಯಾತಕ್ಕೆ ಬಂದಿದ್ದೀನಿ, ಎಲ್ಲವೂ ಕೂಡ ಅವರು ಮರೆತು ಹೋಗಿ ಅವರು ದಿಂಡಿ ಉತ್ಸವದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ದಿಂಡಿ ಉತ್ಸವದಲ್ಲಿ ಸೇರ್ಕೊಂಡು ಅವರು ಪಂಡರಾಪುರಕ್ಕೆ ಹೋಗ್ಬಿಡ್ತಾರೆ. ಪಂಡರಾಪುರದಲ್ಲಿ ಆನಂದವೋ ಆನಂದ, ಅದನ್ನು ಹೇಳುತ್ತೀರದು, ಅದು ಅನುಭವ ಆದರಿಗೆ ಮಾತ್ರ ಗೊತ್ತು. ಅವರಿಗೆ ಏನು ಆನಂದ ಅಂದ್ರೆ, ಹಗಲು ರಾತ್ರಿ ಪಾಂಡುರಂಗನ ನಾಮಸ್ಮರಣೆ, ಬೆಳಗ್ಗೆ ಎದ್ದ ತಕ್ಷಣ ಚಂದ್ರಭಾಗಾ ನದಿಯಲ್ಲಿ ಸ್ನಾನ, ಪಾಂಡುರಂಗನ ದರ್ಶನ, ಆಹಾರ ಸಿಕ್ಕರೆ ಸಿಕ್ತು, ಇಲ್ದೇ ಇದ್ರೆ ಇಲ್ಲ, ಆನಂದದ ಒಂದು ಇದರಲ್ಲಿ ಅವರು ತೇಲಾಡ್ತಾ ಇರ್ತಾರೆ. ಅವ್ರಿಗೆ ಪೂರಾ ನನ್ಗೆ ಮರ್ತು ಹೋಗ್ಬಿಡುತ್ತೆ, ಎಲ್ಲವೂ ಮರ್ತು ಹೋಗ್ಬಿಡುತ್ತೆ. ಆದ್ರೆ ಪಾರಮಾತ್ಮ ಪಾಂಡುರಂಗ ನೆನಪಿಸ್ತಾನಂತೆ. ಈ ತರ ಇದ್ದವ್ರಿಗೆ, ಅಪ್ಪ ನೀನ್ ಯಾತಕ್ ಬಂದಿದಿ ಅಂತ ಅವನೊಂದು ಎಚ್ಚರಿಕೆ ಕೊಡ್ತಾನಂತೆ. ಹೀಗೆ ಸ್ವಲ್ಪ ದಿನಗಳಾದ್ಮೇಲೆ ಪಾಂಡುರಂಗ ಎಚ್ಚರಿಕೆ ಕೊಟ್ಟಿದ್ದಾನೆ. ಅವರಿಗೆ ನೆನಪಾಗಿದೆ ನಾನು ಯಾಕೆ ಬಂದಿದ್ದೀನಿ ಅಂತ. ಆಗ ಅವ್ರಿಗೆ, ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟೆ, ಅಲ್ಲಿ ಹೆಂಡತಿ ಏನ್ ಮಾಡ್ಕೊಂಡ್ಲೋ ಏನೋ, ನಾನು ಇಲ್ಲೇ ಕೂತ್ಬಿಟ್ಟೆ, ಅಯ್ಯೋ ಎಂತ ಹೊರಟ್ಬಿಟ್ಟು ಪಾಂಡುರಂಗನಿಗೆ ಒಂದು ದೀರ್ಘಂದನ ನಮಸ್ಕಾರ ಮಾಡಿ ಮತ್ತೆ ನಡ್ಕೋತಾ ಅತ್ತೆ ಮಾವರ ಮನೆಗೆ ಬರ್ತಾರೆ. ಅಲ್ಲಿ ಅತ್ತೆ ಮಾವರನ್ನ ಒಂದೇ ಸಮ ಕೂಗ್ತಾ ಇದ್ದಾರೆ ಹೊರಗಿಂದಲೇ, ಅತ್ತೆ ಮಾವ ಹೊರಟು ಬನ್ನಿ, ಜೀಜಾ ಗರ್ಭಿಣಿ ಇದ್ದಾಳೆ, ನಾನು ಎಲ್ಲೋ ಹೋಗ್ಬಿಟ್ಟೆ, ಲೇಟ್ ಆಯ್ತು, ತಡವಾಯ್ತು, ನೀವು ಹೊರಡಿ ಹೊರಡಿ ಅಂತ. ಅವ್ರು ಕೇಳ್ತಾರೆ, ಏನಪ್ಪಾ ಇಷ್ಟ ಅವಸರದಲ್ಲಿ ಬಂದು ಹೀಗೆ ಹೇಳ್ತಾ ಇದೆಯಲ್ಲ, ಯಾಕೆ ಮೊದ್ಲಾರು ಬರಬಾರ್ದಾ ಅಂತ. ಇಲ್ಲ, ಈ ಹೊರಡಿ. ಅವರು ಪಾಪ ಏನೋ 4 ಬಟ್ಟೆಗಳನ್ನ ಹಾಗೆ ಗಂಟು ಕಟ್ಟಿಕೊಂಡು ಒಂದಿಷ್ಟು ರೊಟ್ಟಿ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಸೀದಾ ಹೊರಟು ಬರ್ತಾರೆ. ಮತ್ತೆ ನಡೆದು 1-2 ದಿನಗಳ ಕಾಲ ಇರಬಹುದು, ನಡೆದು ಬಂದು ಆ ಜೀಜಾ ಅವರ ಮನೆಗೆ, ತುಕಾರಾಮ್ ಅವ್ರ ಮನೆಗೆ ಬರ್ತಾರೆ. ಬಂದು ಅವ್ರನ್ನ ಬಾಗ್ಲಲ್ಲಿ ನಿಂತ್ಕೋತಾರೆ. ಆ ತುಕಾರಾಮ್ ಮಹಾರಾಜರು ಕರೀತಾರೆ ಹೆಂಡ್ತಿನ, ಜೀಜಾ ಹೊರಗಡೆ ಬಾ, ಇಲ್ಲಿ ಯಾರು ಬಂದಿದಾರ ನೋಡು, ನಿನ್ನ ತಂದೆ ತಾಯಿಯನ್ನ ಕರ್ಕೊಂಡ್ ಬಂದಿದ್ದೇನೆ ಅಂತ ಕೂಗ್ತಾ ಇದ್ದಾರೆ. ಆಕೆ ಹೊರಗೆ ಬರ್ತಾಳೆ. ಇವರು ಆಕೆಯನ್ನ ನೋಡ್ತಾರೆ. ಆಕೆಗೆ ಪ್ರಸವ ಆಗೋಗಿದೆ, ಆಕೆಗೆ ಹೆರಿಗೆ ಆಗಿದೆ. ಇವ್ರಿಗೆ ಅವಾಗ ಅಯ್ಯೋ ಬಹಳ ದಿನಗಳು ತಡವಾಯ್ತು, ನಾನು ಎಂತ ಕೆಲಸ ಮಾಡ್ಬಿಟ್ಟೆ ಅಂತ ಅವ್ರಿಗೆ ಬಹಳ ಪೇಚಾಡ್ತಾರೆ. ಆಗ ಆ ಒಂದು ತಂದೆ ತಾಯಿನ ಕರ್ಕೊಂಬಂದಿದ್ದೀನಿ, ಯಾಕೆ ಹಾಗೆ ನಿಂತುಬಿಟ್ಟಿಯಲ್ಲ, ಒಳಕ್ಕರಿ ಅವ್ರನ್ನ ಅಂತ ಅವ್ರು ಕೇಳ್ತಾರೆ. ಯಾರು ಇವರು ಅಂತ ಕೇಳ್ತಾಳಕ್ಕೆ. ಆ ಜೀಜಾಬಾಯಿ, ಇವ್ರು ಯಾರೊಂದು ತಂದೆ ತಾಯಿ ಅಂತ ಕರ್ಕೊಂಬಂದಿದ್ದೀನಿ ನೀನು ಅಂತ ಕೇಳ್ತಾಳೆ. ಏನು ಅಂತ ಮಾತಾಡ್ತೀಯ ಜೀಜಾ ನೀನು, ಹೀಗೆಲ್ಲ ಮಾತಾಡಬಾರ್ದು, ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬಂದಿದ್ದೀನಿ ನಾನು, ಹೀಗೆಲ್ಲ ಮಾತಾಡ್ತೀಯಲ್ಲ ನೀನು, ಯಾಕೆ, ಏನಾಗಿದೆ ನಿನಗೆ ಅಂತ ತುಕಾರಾಮ್ ಅವ್ರು ಕೇಳ್ತಾರೆ. ಮತ್ತೆ ಒಳಗಿರೋರು ಯಾರು ಅಂತ ಕೇಳ್ತಾಳಕ್ಕೆ. ಮತ್ತೆ ಒಳಗಿರೋರು ಯಾರು ಅಂತ ಆಕೆ ಹೋಗಿ ಒಳಗಿರೋರನ್ನ ಕರ್ಕೊಂಬರ್ತಾಳೆ, ಅವ್ರಿಬ್ರನ್ನ ಕರ್ಕೊಂಬರ್ತಾಳೆ. ಅವರು ಅಪ್ಪ ಅಮ್ಮನೆ, ಈ ಬಂದಿರೋರು ಅಪ್ಪ ಅಮ್ಮನೆ. ಅಲ್ಲಿ ನೋಡಿದಾಗ ಏನಾಗತ್ತೆ, ಇಬ್ರು ಒಂದೇ ತರ ಇದ್ದಾರೆ. ಅಲ್ಲೂ ಒಳಗೂ ತಂದೆ ತಾಯಿ,
ಹೊರಗೂ ತಂದೆ ತಾಯಿ. ಏನಾಶ್ಚರ್ಯ ಹೀಗಾಗಿ ಹೋಗಿದೆ. ಅವಾಗ ತುಕಾರಾಮರು ಒಂದು ವಿಚಾರವನ್ನು ಮಾಡ್ತಾರೆ. ತುಕಾರಾಮರು ಮಹಾಜ್ಞಾನಿಗಳು. ಅವರು ಒಂದು ಚೂರು ಹೊರಗಡೆ ಜ್ಞಾನಿಗಳು ಅಂತ ಯಾವ ವಿಷಯದಲ್ಲೂ ಅವ್ರು ತೋರ್ಪಡಿಸ್ಕೊಳ್ತಾ ಇರಲಿಲ್ಲ. ಅದೊಂದು ಅವ್ರ ಸ್ವಭಾವ. ಅವರು ತೋರ್ಪಡಿಸ್ತಾನೆ ಇರಲಿಲ್ಲ, ಅವ್ರು ಎಲ್ಲೂ ಉಪಯೋಗಿಸ್ತಾ ಇರಲಿಲ್ಲ. ಅವ್ರ ಪಾಂಡುರಂಗ ನಾಮಸ್ಮರಣೆ ಬಿಟ್ಟು ಅವ್ರು ಏನೂ ಮಾಡ್ತಾ ಇರಲಿಲ್ಲ. ಈಗ ಒಂಚೂರು ವಿಚಾರ ಮಾಡಿ ನೋಡ್ತಾರೆ. ನೋಡಿದಾಗ ಅವರು ದೃಷ್ಟಿ ಇಟ್ಟು ನೋಡಿದಾಗ, ಓ ಇವನ್ ಪಾಂಡುರಂಗ ರುಕುಮಾಯಿ ಬಂದ್ಬಿಟ್ಟಿದ್ದಾರೆ ಅಂತ ಅದು ಗೊತ್ತಾಗ್ಬಿಡುತ್ತೆ ತುಕಾರಾಮರಿಗೆ. ಅವರಿಗೆ ಒಂದು ಖೇದವಾಗತ್ತೆ, ಅವರಿಗೆ ಒಂದು ಮನಸ್ಸು ಬಹಳಷ್ಟು ದುಃಖವಾಗತ್ತೆ. ಅಂದರೆ ಪರಮಾತ್ಮ ಬಂದು ನನ್ನ ಮನೆ ಸೇವೆ ಮಾಡ್ಬೇಕಾಯ್ತಲ್ಲ, ಎಂಥ ಕೆಲಸ ಆಗೋಗ್ಬಿಡ್ತು, ಮೈ ಮರ್ತ್ಬಿಟ್ನಲ್ಲ ನಾನು. ಅಂದರೆ ಅಲ್ಲಿಗೆ ಎಷ್ಟು ದಿವಸ ಆಗಿದೆ? 1 ತಿಂಗಳು 1.5 ತಿಂಗಳು ಆಗೋಗಿದೆ ತುಕಾರಾಮರು ಮರೆತು ಅವರ ಅತ್ತೆ ಮಾವನನ್ನು ಕರ್ಕೊಂಡು ಬರೋ ಹೊತ್ತಿಗೆ. ಅವಾಗ ಅವರು ಪೇಚಾಡ್ತಾರೆ, ಗೋಳಾಡ್ತಾರೆ, ಬಹಳ ಒಂದು ದುಃಖ ಆಗ್ಬಿಡುತ್ತೆ. ಆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾರೆ ಪಾಂಡುರಂಗನಿಗೆ. ಅವಾಗ ತುಕಾರಾಮ್ ಎದ್ದೇಳಪ್ಪ ಅಂತ ಹೇಳಿ ಪಾಂಡುರಂಗ ತನ್ನ ದರ್ಶನವನ್ನು ರುಕುಮಾಯಿಯೊಂದಿಗೆ ಕೊಡ್ತಾನೆ. ಪಾಂಡುರಂಗ ಎಲ್ಲರಿಗೂ, ಜೀಜಾಬಾಯಿಗೂ ಕೂಡ, ತಂದೆ ತಾಯಿಗಳಿಗೂ ಕೂಡ ತನ್ನ ದರ್ಶನವನ್ನು ಕೊಡ್ತಾನೆ. ಹೇಗಿದ್ದ ಪಾಂಡುರಂಗ ಅಂತಂದರೆ, ಆ ಒಂದು ಕೆಂಪು ಜರಿಯಂಚಿನ ಒಂದು ಜರತಾರಿ ಪಂಚೆಯನ್ನು ಉಟ್ಟಿದ್ದಾನೆ, ಒಂದು ಹಳದಿ ಬಣ್ಣದ ಆ ನಿಲುವಂಗಿಯನ್ನು ತೊಟ್ಟಿದ್ದಾನೆ, ಒಂದು ಜರಿಯಂಚಿನ ಶಲ್ಯವನ್ನು ಹೊದ್ದಿದ್ದಾನೆ, ಒಂದು ತುಳಸಿ ಮಾಲೆಯನ್ನು ಧರಿಸಿದ್ದಾನೆ, ಹಣೆಯಲ್ಲಿ ಒಂದು ನಾಮವನ್ನು ಇಟ್ಟಿದ್ದಾನೆ, ತಲೆಯ ಮೇಲೆ ಒಂದು ಬಂಗಾರದ ಕಿರೀಟವನ್ನು ಧರಿಸಿದ್ದಾನೆ, ಕೈಗಳನ್ನು ಸೊಂಟದ ಮೇಲಿಟ್ಟು ನಿಂತು ಬಿಟ್ಟಿದ್ದಾನೆ. ತೇಜಸ್ಸು ಅಂದರೆ ತೇಜಸ್ಸು, ಹೊಳಪು ಅಂದರೆ ಹೊಳಪು. ಪಕ್ಕದಲ್ಲಿ ಮುದ್ದಾಗಿ ರುಕುಮಾಯಿ ನಿಂತು ಬಿಟ್ಟಿದ್ದಾಳೆ, ಪೀತಾಂಬರವನ್ನು ಹುಟ್ಟಿದ್ದಾಳೆ, ಸರ್ವಾಭರಣ ಭೂಷಿತೆಯಾಗಿ, ಸರ್ವಾಲಂಕಾರ ಭೂಷಿತೆಯಾಗಿ ಆಕೆ ಕೂಡ ನಿಂತು ಬಿಟ್ಟಿದ್ದಾಳೆ. ಹೀಗೆ ಪಾಂಡುರಂಗ ದರ್ಶನವನ್ನ ಕೊಟ್ಬಿಟ್ಟಿದ್ದಾನೆ. ಏನು ಮನೆ ಒಳಗೆ ಹೊರಗೆ ಎಲ್ಲ ಬೆಳಕಾಗ್ಬಿಟ್ಟಿದೆ ಪಾಂಡುರಂಗನ ದರ್ಶನದಿಂದ. ಅದು ಮಹಾದರ್ಶನ ಅಂತ ಹೇಳಬಹುದು. ತುಕಾರಾಮರು ಆ ದರ್ಶನವನ್ನು ನೋಡಿ, ಆ ಪಾಂಡುರಂಗನನ್ನು ನೋಡಿ, ಏನು ಆ ತೇಜಸ್ಸನ್ನು ನೋಡಿ, ಪಾಂಡುರಂಗ 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 ಅಂತ ಅವರು ಆ ಪಾದವನ್ನು ಹಿಡಿದು ಬಿಡ್ತಾರಂತೆ ತುಕಾರಾಮರು. ಬಹಳ ತಪ್ಪು ಮಾಡಿಬಿಟ್ಟೆ ನಾನು, ನೀನು ಸೇವೆ ಮಾಡಲಿಕ್ಕೆ ನಾನು ಒಂಥರ ಅನುವು ಮಾಡಿಕೊಟ್ಟಂಗ, ನೀನು ಯಾಕೆ ಬಂದೆ ಸ್ವಾಮಿ, ನನ್ನಿಂದ ತಪ್ಪಾಗಿ ಹೋಯ್ತು ನನ್ನಿಂದ ಅಂತ ಬಹಳಷ್ಟು ಅವರು ಒದ್ದಾಡ್ತಾರೆ. ಪಾಂಡುರಂಗ ಇವರ ಮನೆಗೆ ಬಂದು ಸೌದೆಗಳನ್ನು ಒಡೆದು ಕೊಡ್ತಾ ಇದ್ದ, ಮತ್ತೆ ನೀರನ್ನು ತರ್ತಾ ಇದ್ದ, ಹೊರಗಡೆ ಎಲ್ಲ ಶುಚಿ ಮಾಡ್ತಾ ಇದ್ದ, ರುಕುಮಾಯಿ ಅಡುಗೆ ಮಾಡ್ತಾ ಇದ್ಲು, ಬಾಣಂತನ ಮಾಡಿದಾಳು. ಇಷ್ಟು ಸೇವೆಯನ್ನು ಅವರಿಬ್ಬರು ಮಾಡಿದ್ದಾರೆ. ಇದು ಖಂಡಿತ ಕಥೆಯಲ್ಲ, ಇದು ನಿಜವಾದ ಪ್ರಸಂಗ, ತುಕಾರಾಮರ ಜೀವನದಲ್ಲಿ ನಡೆದ ಒಂದು ಪ್ರಸಂಗ. ಆಗ ಆ ತುಕಾರಾಮರನ್ನ ಹಿಡಿದು ಪಾಂಡುರಂಗ ಮೇಲೆತ್ತಿ ಹೇಳ್ತಾ ಇದ್ದಾನೆ, ನೋಡು ತುಕಾರಾಮ, ನಿನ್ನ ನಂಬಿಕೆ ಬಹಳ ದೊಡ್ಡದು, ನನ್ನ ಮೇಲಿನ ನಿನ್ನ ನಂಬಿಕೆ ಇದೆಯಲ್ಲ ಅದು ಬಹಳಷ್ಟು ದೊಡ್ಡದು, ನಿನ್ನ ನಾಮಜಪ ಇದೆಯಲ್ಲ ಅದು ಅದ್ಭುತವಾದದ್ದು, ಬಹಳಷ್ಟು ನಾಮಜಪ ನೀನು ಪ್ರೇಮದಿಂದ ನಿಷ್ಠೆಯಿಂದ ಮಾಡ್ತಾ ಇದ್ದೀಯಲ್ಲ, ಇದಕ್ಕಿಂತ ನನಗೆ ಬೇಕಾ, ಇದಕ್ಕಿಂತ ಬೇರೆ ಒಂದು ಬೇಕಾ? ಅದರಿಂದ ನಾನು ಭಕ್ತರ ದಾಸ, ನಾನು ಇಲ್ಲಿ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ, ನಾನು ಯಾವಾಗಲೂ ನನ್ನನ್ನು ಎಷ್ಟು ಭಕ್ತಿ ಮಾಡ್ತಾರೋ ಅಷ್ಟು ನಾನು ದಾಸನಾಗಿರ್ತೇನೆ ಅವರಿಗೆ ಅಂತ ಆ ಪಾಂಡುರಂಗ ಕೂಡ ಹೇಳ್ತಾನೆ. ತಕ್ಷಣ ಅವರು ಆಶೀರ್ವಾದ ಮಾಡಿ ಅಂತರ್ಧಾನರಾಗ್ತಾರೆ. ನಾನು ಯಾಕಿಲ್ಲಿ ಹೇಳಿದೆ ಅಂತಂದರೆ, ನಮ್ಮ ಅಪ್ಪ ಅವರು ಕೂಡ ನಂಬಿಕೆ ಅನ್ನೋದಕ್ಕೆ, ಭಕ್ತಿ ಅನ್ನೋದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಅಪ್ಪ ಅವರು ಆ 3:30 ಹೊತ್ತಲ್ಲಿ ಹೋಗ್ತಾ ಇದ್ರು ರಂಗನಾಥನ ದರ್ಶನಕ್ಕೆ. ಅವರು ತಪಸ್ಸು ಮಾಡುವುದಕ್ಕೆ ಆ ಮಾಳೇನಹಳ್ಳಿಗೆ ನುಲೇನೂರಿಂದ ಹೋಗ್ತಾ ಇದ್ರು. ಅದು ದುರ್ಗಮವಾದ ಕಾಲ, ಅದು ಒಂದು ಕಾಡು, ಅಲ್ಲಿ ದುರ್ಗಮವಾದ ಕಾಡು. ಅಲ್ಲಿ ಆ ಕತ್ತಲಲ್ಲಿ ಅವರು ಹೇಗೆ ಹೋಗ್ತಿದ್ರು ಗೊತ್ತಿಲ್ಲ. ಅಂದರೆ ಸಿದ್ಧ ಪುರುಷರಿಗೆ ಅವರೇ ಬೆಳಕು, ಸಿದ್ಧ ಪುರುಷರೇ ಬೆಳಕು, ಅವರಿಗೆ ಬೆಳಕೇ ಬೇಡ, ಅವ್ರಿಗೆ ಯಾತಕ್ಕೆ ಬೇರೆ ಎಲ್ಲ. ಅದರಿಂದ ಅವರೇ ಒಂದು ಶಕ್ತಿ, ಅವರೇ ಒಂದು ಬೆಳಕು. ಅದರಿಂದ ಅವರು ಹೋಗಿ
ಅವರು ಕೂಡ ಅಲ್ಲಿ ಆ ಒಂದು ನಂಬಿಕೆಯಿಂದ ಭಕ್ತಿಯಿಂದ ರಂಗನಾಥನನ್ನ ದಿನವೂ ತಪಸ್ಸು ಮಾಡಿ ಆ ಜಪವನ್ನು ಮಾಡಿ ಅವರು ಆ ರಂಗನಾಥನ ಒಂದು ದರ್ಶನ ಕೂಡ ಅವರಿಗೆ ಆಯಿತು. ಹೇಗೆ ತುಕಾರಾಮರಿಗೆ ಪಾಂಡುರಂಗನ ದರ್ಶನವಾಯಿತು ಹಾಗೆ ಕೂಡ ರಂಗನಾಥ ಪೀತಾಂಬರವನ್ನು ಹುಟ್ಟಿದ್ದಾನೆ, ಮಾಲೆಯನ್ನು ಹಾಕಿದ್ದಾನೆ, ಕೌಮುದಿ ಎಂಬ ಗದೆ ಅದನ್ನೆಲ್ಲ ಕೈಯಲ್ಲಿ ಹಿಡಿದಿದ್ದಾನೆ. ಸರ್ವಾಲಂಕಾರ ಭೂಷಿತನಾಗಿ ಅಪ್ಪ ಅವರಿಗೆ ಆ ರಂಗನಾಥ ದರ್ಶನವನ್ನ ಕೊಟ್ಟಿದ್ದಾನೆ. ಹೀಗೆ ಅದಕ್ಕೆ ಅವರು ಮಾಡಿದ್ದನ್ನ ಹೇಳ್ತಾ ಇದ್ರು. ಅಪ್ಪ ಅವ್ರು ಯಾವಾಗಲೂ ಅಪ್ಪ ಅವ್ರ ವಚನಗಳಲ್ಲಿ ಉಪದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಏನು ಮಾಡಿದ್ರೋ ಅದನ್ನೇ ಕೂಡ ನಮಗೆ ಹೇಳ್ತಾ ಇದ್ರು. ಇಲ್ಲಿ ಮತ್ತೆ ಶಂಕರ ಭಗವಾನರು ಹೇಳಿದ್ರು, ನೋಡಪ್ಪ ನನಗೆ ಮುಂದಕ್ಕೆ ಆಗಲ್ಲ, ಈ ಘಟ ಇರಲ್ಲ, ನಿನಗೆ ಗುರುವಾಗಿ ಮತ್ತೊಂದು ರೂಪದಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಿದ್ರು. ಅವ್ರೇನು 1 ತಿಂಗಳಲ್ಲಿ ಬರ್ತೀನಿ, 1 ವರ್ಷದಲ್ಲಿ ಬರ್ತೀನಿ ಏನಾದರೂ ಹೇಳಿದ್ರ? ಖಂಡಿತ ಅದನ್ನು ಹೇಳಲಿಲ್ಲ. ಇಲ್ಲಿ ಅವರು ಸುಮ್ಮನೆ ಹೇಳಿ ಕಳಿಸಿದ್ದು. ಅಪ್ಪ ಅವರು ಗುರುವಿಗಾಗಿ ನಂಬಿಕೆಯನ್ನು ಇಟ್ಟು ಕಾದ್ರು. ಈ ಕಾಯುವುದು ಕಾಯುವಿಕೆ ಅನ್ನೋದಿದೆಯಲ್ಲ, ಇದು ಬಹಳ ಕಷ್ಟವಾದದ್ದು. ತಾಳುವಿಕೆಗಿಂತ ತಪ ಇಲ್ಲ ಅಂತ ಕೂಡ ಹೇಳ್ತಾರೆ. ಈ ಕಾಯುವಿಕೆನೂ ಅಷ್ಟೇನೆ, ತುಂಬಾ ಸಮಾಧಾನ ಬೇಕಿದಕ್ಕೆ. ನಮಗೇನು ಗೊತ್ತಿಲ್ಲ, ಅಪ್ಪ ಅವ್ರಿಗೇನು ಗೊತ್ತಿಲ್ಲ ಯಾವಾಗ ಬರ್ತಾರೆ, ಏನು ಗೊತ್ತಿಲ್ಲ ಅಪ್ಪ ಅವ್ರಿಗೆ. ಅಂತೂ ಕೆಲವು ವರ್ಷಗಳಾದ್ಮೇಲೆ ದತ್ತರಾಜೋಗೀಂದ್ರರು ಬಂದರು. ಆಮೇಲೆ ಅವರು ಕೂಡ ಅಲ್ಲಿ ಅಪ್ಪ ಅವರು ಹೋದಾಗ ಅವರಿಗೆ ದತ್ತಾತ್ರೇಯನ ದರ್ಶನವಾಯಿತು. ಅಪ್ಪ ಅವರನ್ನು ಕೂಡ ಆಲಿಂಗನವನ್ನು ಮಾಡಿಕೊಂಡ್ರು. ದತ್ತರಾಜೋಗೀಂದ್ರರು ಹೇಳಿದ್ರು, ಸಹಸ್ರ ದೀಪಗಳನ್ನು ಹಚ್ಚಿ ಹುಡುಕಿದ್ರು, ಈ ದೇಹದಲ್ಲಿ ಅಹಂಕಾರ ಇಲ್ಲ ಅಂತ ಕೂಡ ದತ್ತರಾಜೋಗೀಂದ್ರರು ಹೇಳಿದರು. ಅಂದರೆ ಅಪ್ಪ ಅವರ ಒಂದು ರೀತಿ, ಅವರ ಒಂದು ಶಕ್ತಿ ಹೇಗಿತ್ತು ಅಂತ ಗುರುಗಳ ಮಾತಿಂದಲೇ ನಾವು ಕಂಡ್ಕೋಬೋದು. ಹಾಗೆ ಆ ನಂಬಿಕೆ, ಒಂದು ತಾಳುವಿಕೆ, ಭಕ್ತಿ, ಶ್ರದ್ಧೆ, ನಿಷ್ಠೆ ಇವು ಅಪ್ಪ ಅವರು ಹೆಚ್ಚಿನ ಮಟ್ಟದಲ್ಲಿ ಮಾಡಿ ರಂಗನಾಥನನ್ನ ಒಲಿಸಿಕೊಂಡ್ರು, ಸ್ಮರಿಸಿದ್ರು. ಹಾಗೆ ಮತ್ತೆ ಗುರುನಾಥ ಬಂದ, ಅವರಿಗೆ ಕೂಡ ಅವರು ಹಾಗೆ ಸೇವಾದಿಗಳನ್ನು ಮಾಡಿದರು ಅಪ್ಪ ಅವರು. ಅದನ್ನೇ ಕೂಡ ಅವರು ಎಲ್ಲ ಭಕ್ತರಿಗೂ ಕೂಡ ಉಪದೇಶಗಳ ಮೂಲಕ, ವಚನಗಳ ಮೂಲಕ ಅವರು ಅದನ್ನ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರು ಹೇಳಿದರು. ಮತ್ತೆ ಅಪ್ಪ ಅವರು ಕೂಡ ಅಷ್ಟೇನೆ, ಪಾಂಡುರಂಗ ಹೇಗೆ ನಾನು ಭಕ್ತರ ದಾಸ ಅಂತ ಹೇಳಿದ್ನೋ ಹಾಗೆ ಅಪ್ಪ ಅವರು ಕೂಡ ಭಕ್ತರ ಪಾದಧೂಳಿಯನ್ನು ನಾನು ತಲೆ ಮೇಲೆ ಇಟ್ಕೊಳ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಅಪ್ಪ ಅವರು ಭಕ್ತರ ಪಾದಧೂಳಿಯನ್ನು ನಾನು ಧರಿಸ್ತೀನಿ ಅಂತ, ಅಷ್ಟು ಅವರು ಅದಕ್ಕೆ ಮಹತ್ವವನ್ನ ಕೊಡ್ತಾ ಇದ್ರು ಅಂತ ಕೂಡ ಹೇಳಬಹುದು. ಆಮೇಲೆ ಅಪ್ಪ ಅವರು ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಈ ಜಗತ್ತು ಈಶ್ವರನ ಸೃಷ್ಟಿಯಾಗಿದೆ. ಈಶ್ವರನಲ್ಲಿ ಅನಂತವಾದ ಜ್ಞಾನ, ಬಲ ಮೊದಲಾದವು ಇದೆ. ಈಶ್ವರ ಎಲ್ಲಕ್ಕೂ ಒಡೆಯ, ಎಲ್ಲವನ್ನೂ ಅರಿತವನು, ಎಲ್ಲರ ಒಳಗಿದ್ದು ನಿಯಮಿಸುವವನು, ಎಲ್ಲದರ ಒಳಗೆ ಹೊರಗೆ ವ್ಯಾಪಿಸಿದ್ದಾನೆ. ಅನಂತ ಕೋಟಿ ಬ್ರಹ್ಮಾಂಡಗಳು ಅವನಿಂದಲೇ ಹುಟ್ಟುತ್ತೆ, ಅವನಲ್ಲೇ ಇರುತ್ತೆ, ಅವನಲ್ಲೇ ಹೋಗಿ ಸೇರುತ್ತೆ. ಅವನ ನಿಜ ಸ್ವರೂಪವು ಜೀವಿಗಳಿಗೆ ಗೊತ್ತಾಗದೇ ಇರುವುದರಿಂದ, ತಿಳಿದೇ ಇರೋದ್ರಿಂದ ನಾನು ನನ್ನದು ಎಂಬ ಮೋಹ, ಅದರಿಂದ ಶೋಕ ಕೂಡ ಉಂಟಾಗುತ್ತೆ. ಸರ್ವಲೋಕ ಮಹೇಶ್ವರನಾದ ಆ ಪರಮಾತ್ಮನನ್ನ ಸಗುಣ ನಿರ್ಗುಣ ರೂಪಗಳಿಂದ ಉಪಾಸನೆ ಮಾಡಬಹುದು. ಅಂದ್ರೆ ಒಂದೇನಪ್ಪ ಅಂತಂದ್ರೆ, ನೀನಿಲ್ಲದೆ ಇನ್ನೊಂದಿಲ್ಲ ಎಂಬ ಶ್ರದ್ಧೆಯಿಂದ ಅವನಿಗೆ ಶರಣಾಗಬೇಕು ಅಂತ ಹೇಳ್ತಾರೆ. ಅಂದ್ರೆ ನನಗೆ ಬೇರೆ ಏನೂ ಇಲ್ಲ, ನೀನೊಬ್ಬನೇ. ನನಗೆ ಏನು ಬಂದ್ರು ಏನು ಹೋದ್ರು, ನನ್ನ ಜೀವನದಲ್ಲಿ ಏನಾದ್ರು ನೀನೊಬ್ಬನೇ ಗುರು, ನನಗೆ ಇನ್ನೊಂದಿಲ್ಲ ಅನ್ನುವ ಒಂದು ಶ್ರದ್ಧೆಯಿಂದ ಶರಣಾಗಬೇಕು. ಇಲ್ಲಿ ತರ್ಕಕ್ಕೆ ಅವಕಾಶವಿಲ್ಲ, ಇದು ಶ್ರದ್ಧೆಯ ವಿಷಯ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ತರ್ಕ ಮಾಡಲೇಬಾರ್ದು ಅಂತ, ಅವನು ಹಾಗೆ ಇವನು ಹೀಗೆ, ಅವನಿಂದ ಆಗುತ್ತಾ ಇವನಿಂದ ಆಗುತ್ತಾ, ಆ ತರ್ಕವನ್ನ ಮಾಡಲೇಬಾರ್ದು ಅಂತ ಕೂಡ ಅಪ್ಪ ಅವರು ಹೇಳಿದ್ದಾರೆ. ಮತ್ತೆ ಅಪ್ಪ ಅವ್ರು ಹೇಳ್ತಾರೆ, ಭಗವಂತನಲ್ಲಿ ಪ್ರೀತಿಯನ್ನ ಪ್ರೇಮವನ್ನಿಟ್ಟು
ನನ್ನ ಕೈಗಳು ನಿನ್ನ ಕೆಲಸವನ್ನು ಮಾಡಲಿ, ಕಾಲುಗಳು ನಿನ್ನ ಸೇವೆಗಾಗಿ ಓಡಾಡಲಿ, ಕಣ್ಣುಗಳು ನಿನ್ನ ರೂಪವನ್ನೇ ನೋಡ್ತಾ ಇರಲಿ, ನಾಲಿಗೆಯು ನಿನ್ನ ಭಜನೆಯನ್ನು ಮಾಡಲಿ, ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡಲಿ, ಕಿವಿಯು ನಿನ್ನ ಕಥಾಮೃತ ನಾಮ ಸಂಕೀರ್ತನೆಗಳನ್ನು ಕೇಳಲಿ, ತಲೆಯು ನಿನ್ನ ಪಾದಗಳಿಗೆ ನಮಸ್ಕರಿಸಲಿ, ಮನಸ್ಸು ನಿನ್ನಲ್ಲಿ ಲೀನವಾಗಲಿ ಎಂಬ ಭಾವನೆಯಿಂದ ಇರಬೇಕು. ಎಲ್ಲ ಕರ್ಮಗಳ ಫಲವನ್ನು ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ ಕೂಡ ಹೇಳಿದರೆ. ಇಲ್ಲಿ ಪುರಂದರದಾಸರು ಒಂದು ಗೀತೆಯನ್ನ, ಒಂದು ದೇವರ ನಾಮವನ್ನ ಇದ್ರ ಬಗ್ಗೆನೆ ರಚನೆ ಮಾಡಿದ್ದಾರೆ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ. ಇರುಳು ಹಚ್ಚುವ ದೀಪ ಹರಿಗೆ ನಂದ ದೀಪ, ಮರೆ ಮಾಡುವ ವಸ್ತ್ರ ಪರಮ ಮಡಿಯು. ಅಂದ್ರೆ ನಿನಗೆ ಅನುಕೂಲ ಇಲ್ಲದೆ ಇದ್ರೆ ನೀನೇನು ಹಚ್ತೀಯೋ ಅದೇ ನಂದಾದೀಪವಾಗುತ್ತೆ ಹರಿಗೆ. ನೀನು ಮರೆ ಮಾಡುವ ವಸ್ತ್ರ ಅದೇ ಮಡಿಯಾದ ವಸ್ತ್ರವಾಗುತ್ತೆ. ಅಂದ್ರೆ ಹಿಂದೆಲ್ಲ ಈ ದೇವರ ಮನೆ ಎನ್ನೋದು ಅಡಿಗೆ ಮನೆಯಲ್ಲೇ ಇತ್ತು. ಆ ಬಾಗಿಲು ಇರ್ತಾ ಇರ್ಲಿಲ್ಲ, ಅದಕ್ಕೊಂದು ವಸ್ತ್ರವನ್ನು ಅಡ್ಡವಾಗಿ ಹಾಕ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದಕ್ಕೆ ಮರೆ ಮಾಡುವ ವಸ್ತ್ರ ಪರಮ ಮಡಿಯು, ತಿರುಗಾಡಿದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು, ಹೊರಳಿ ಮಲಗುವುದಿಲ್ಲ ಹರಿಗೆ ವಂದನೆಯು. ನಾವೇನ್ ತಿರುಗಾಡ್ತೀವಿ, ದಣಿತೀವಿ, ಓಡಾಡ್ತೀವಿ, ಅಪ್ಪ ಅವ್ರು ಅದನ್ನೇ ಹೇಳಿರೋದು. ನೀನೇನು ಕಾಲುಗಳು ಈ ಓಡಾಡ್ತಾ ನಿನಗೆ ಪ್ರದಕ್ಷಿಣೆಯಾಗಲಿ, ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು ಅಂತ. ಅಂದ್ರೆ ಏನು ಹೊರಳಿ ನಾವು ರಾತ್ರಿ ಆಗಲಿ ಮಲಗಿದಾಗಲಿ ಹೊರಳಿ ಮಲಗ್ತೀವಲ್ಲ, ಅದೆಲ್ಲ ಹರಿಗೆ ವಂದನೆಯಾಗ್ಲಿ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ. ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವು, ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ. ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವಾಗ್ಲಿ. ಅಂದ್ರೆ ಅಪ್ಪ ಅವರು ನಾನೇನ್ ನುಡಿತೀನೋ ಅದು ನಾಮ ಸಂಕೀರ್ತನೆಯಾಗ್ಲಿ ಅಂತ ಕೂಡ ಅವರು ಹೇಳಿದ್ದಾರೆ. ನಾಲಿಗೆಯಲ್ಲಿ ನಿನ್ನ ಭಜನೆ ಮಾಡಲಿ, ನಾಮ ಸಂಕೀರ್ತನೆಯಾಗಲಿ, ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವಾಗ್ಲಿ, ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ. ಅಂದ್ರೆ ಈ ಮಡದಿ ಮಕ್ಕಳು ಏನಿದೆ ಅದೆಲ್ಲ ನಿನ್ನ ಪರಿವಾರ ಸ್ವಾಮಿ, ಇದು ನನ್ನದಲ್ಲ, ಇದೆಲ್ಲ ನಿನ್ನ ಪರಿವಾರ. ನಡುಮನೆಯು ಅಂಗಳವು ಉಡುಪಿ ವೈಕುಂಠಗಳು, ನಡುಮನೆಯು ಅಂಗಳವು ಉಡುಪಿ ವೈಕುಂಠಗಳು, ಎಡಬಲದ ಮನೆಯುವರು ಕಡು ಭಾಗವತರು. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ನಳಿನ ನಾಭನ ಪಾದ ಚರಣ ಸೇವಕರು. ಸುಲಭ ಪೂಜೆಯ ಮಾಡಿ, ನಡುಮನೆಯು ಅಂಗಳವು, ನಮ್ಮ ಒಂದು ನಡುಮನೆಯ ಮತ್ತು ಅಂಗಳವು ಉಡುಪಿ ವೈಕುಂಠಗಳಾಗಿವೆ. ಎಡಬಲದ ಮನೆಯವರು ಕೂಡ ಕಡುಭಾಗವತರಾಗಿದ್ದಾರೆ ಅಂತ ಅಪ್ಪ ಅವ್ರು ಏನು ಹೇಳಿದ್ರು. ಪುರಂದರದಾಸರು ಕೂಡ ಎಲ್ಲ ಸಾಧು ಸಂತರು ಕೂಡ ಎಲ್ಲ ಇದನ್ನೇ ಹೇಳೋದು, ಎಲ್ಲ ಜ್ಞಾನಿಗಳು ಕೂಡ ಇದನ್ನೇ ಹೇಳೋದು. ಮತ್ತು ಈ ಭಾವನೆ ಸ್ಥಿರವಾಗ್ಲಿ ಅಂತ ಹೇಳಿದಾರಪ್ಪ ಅವ್ರು. ಈ ಭಾವನೆ ಸ್ಥಿರವಾದ್ರೆ ಅನನ್ಯ ಭಕ್ತಿಯಿಂದ ಸುಪ್ರೀತನಾದ ಪರಮಾತ್ಮ ಗುರು ರೂಪದಲ್ಲಿ ಬಂದು ಉದ್ಧರಿಸ್ತಾನೆ. ಅನನ್ಯ ಭಕ್ತಿ ಇಟ್ಟು ಇವೆಲ್ಲ ಸ್ಥಿರವಾದ್ರೆ ಗುರು ರೂಪದಲ್ಲಿ ಉದ್ಧರಿಸ್ತಾನೆ ಅಂತ ಕೂಡ ಅಪ್ಪ ಅವರು ಹೇಳಿದ್ದಾರೆ. ಮತ್ತೆ ನಾನು 1 ನಿಮಿಷದಲ್ಲಿ ರಾಮಕೃಷ್ಣ ಪರಮಹಂಸರ ಇದನ್ನ ಹೇಳಿ ನಾನು ಇದನ್ನ ಮುಕ್ತಾಯವನ್ನ ಮಾಡ್ತಾ ಇದ್ದೇನೆ. ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರು ಹೇಳ್ತಾ ಇದ್ರು, ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ ಅಂತ. ಅವತಾರದಲ್ಲಿ ವರಿಷ್ಠನ ಅತ್ಯಂತ ಶ್ರೇಷ್ಠರು ರಾಮಕೃಷ್ಣರು ಅಂತ ಕೂಡ, ಅಂಥ ರಾಮಕೃಷ್ಣರಿಗೆ ನಮೋ ನಮಃ ಅಂತ ವಿವೇಕಾನಂದರು ಹೇಳ್ತಾ ಇದ್ರು. ರಾಮಕೃಷ್ಣರು ಆ ಮೃಣ್ಮಯ ಮೂರ್ತಿಯನ್ನ ಚಿನ್ಮಯ ಮೂರ್ತಿಯನ್ನಾಗಿ ಅವರು ನೋಡ್ತಾ ಇದ್ರು, ಆರಾಧಿಸ್ತಾ ಇದ್ರು, ಪೂಜಿಸ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು ಬಹಳ ದಿನಗಳ ಕಾಲ. ಮೃಣ್ಮಯ ಮೂರ್ತಿ ಅಂದ್ರೆ ಮಣ್ಣಿನ ಕಾಳಿಕಾ ದೇವಿಯನ್ನ ಅವರು ಆರಾಧಿಸ್ತಾ ಇದ್ರು. ಆ ಕಾಳಿಕಾ ದೇವಿಯನ್ನ
ಆ ಒಂದು ಚಿನ್ಮಯ ಮೂರ್ತಿಯಾಗಿ ಅಂದರೆ ಜೀವಂತ ಮೂರ್ತಿಯಾಗಿ ನೋಡಬೇಕು, ಆಕೆಯನ್ನು ನಾನು ಮಾತಾಡಿಸ್ಬೇಕು, ಆಕೆಗೆ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಕೂಡ ರಾಮಕೃಷ್ಣ ಪರಮಹಂಸರು ಆಕೆಯ ಚಿನ್ಮಯ ಮೂರ್ತಿಯಾಗಲಿ ಅಂತ ಆಕೆಯನ್ನು ಆರಾಧಿಸ್ತಾ ಇದ್ರು. ಇವರು ಆರಾಧಿಸ್ತಾ ಇದ್ದಂಗೆ, ಸೇವೆ ಮಾಡ್ತಾ ಮಾಡ್ತಾ ಇದ್ದಂಗೆ ಆಕೆಯ ಚಿನ್ಮಯ ಮೂರ್ತಿ ಆಗೇ ಬಿಟ್ಲು, ಜೀವಂತ ಮೂರ್ತಿ ಆಗ್ಬಿಟ್ಲು ಒಂದ್ ದಿವಸ ಆಕೆ. ಆಗ ರಾಮಕೃಷ್ಣರಿಗೆ ಭ್ರಮೆ ಆಯ್ತಂತೆ. ಆ ಭ್ರಮೆಯಾಗಿ ಅವರು ಆಕೆಯ ಮೂಗಿನ ಕೆಳಗೆ ಕೈ ಇಟ್ಟು ನೋಡ್ತಾರಂತೆ, ಆಕೆ ಉಸಿರಾಡ್ತಾ ಇದ್ಲಂತೆ. ಆ ತಾಯಿ ಕಾಳಿಕಾ ದೇವಿ ಉಸಿರಾಡ್ತಾ ಇದ್ಲು ಅಂತ ಕೂಡ ರಾಮಕೃಷ್ಣರು ಹೇಳಿದ್ದಾರೆ. ಅಂಥ ತಾಯಿಯ ಅವರು ನಿಜರೂಪ ದರ್ಶನವನ್ನ ಎದುರಿಗೆ ಮಾಡಿಕೊಂಡಂಥ ರಾಮಕೃಷ್ಣರು ಬಹಳ ಶ್ರೇಷ್ಠರು. ಅದಕ್ಕೆ ಅವರಿಗೆ ಅವತಾರ ವರಿಷ್ಠ ಅಂತ ಅವರಿಗೆ ಶ್ರೇಷ್ಠರು ಅಂತ ಕೂಡ ವಿವೇಕಾನಂದರು ಯಾವಾಗಲೂ ಹಾಡ್ತಾ ಇದ್ರು. ನಾವು ಕೂಡ ನಮ್ಮ ಅಪ್ಪ ಅವರನ್ನ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು, ಜೀವಂತ ಮೂರ್ತಿಯಾಗಿ ಪ್ರತಿಷ್ಠಾಪಿಸಿಕೊಂಡು ಅವನ ಸೇವೆಯನ್ನು ಮಾಡೋಣ, ಅವರನ್ನು ಆರಾಧಿಸೋಣ, ಅವರ ಪಾದಕ್ಕೆ ನಾವು ಪೂರ್ತಿಯಾಗಿ ಶರಣಾಗತರಾಗೋಣ, ಅವರ ಉಪದೇಶಗಳನ್ನು ನಾವು ನಮ್ಮ ಒಂದು ಅನುಸಂಧಾನದಲ್ಲಿಟ್ಟುಕೊಳ್ಳೋಣ, ಉಪದೇಶಗಳನ್ನು ನಾವು ಆ ಗುರುವಾಕ್ಯವನ್ನು ನಾವು ನಡೆಸೋಣ. ನಮಗೆಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಅವನು ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ನಾನು ಹೇಳ್ತಾ, ಮತ್ತೆ ಅಪ್ಪ ಅವರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡಿ, ಎಲ್ಲ ಗುರುಭಕ್ತರಿಗೆ, ವಿದ್ವಜ್ಜನರಿದ್ದೀರಿ ಮತ್ತು ಗುರುಭಕ್ತ ಶ್ರೇಷ್ಠ ಭಕ್ತರಿದ್ದೀರಿ, ನಿಮ್ಮೆಲ್ಲರಿಗೂ ನನ್ನ ಭಕ್ತಿಯಿಂದ ನಮನಗಳನ್ನು ಅರ್ಪಿಸಿ ನಾನು ನನ್ನ ಈ ಒಂದು ಚಿಕ್ಕದಾದ ಒಂದು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತು ನಾನು ಶಂಕರಲಿಂಗ ಸತ್ಸಂಗಕ್ಕೆ ಆಭಾರಿಯಾಗಿದ್ದೇನೆ. ಯಾಕೆ ಅಂತಂದರೆ 3 ವರ್ಷಗಳಾಯಿತು ಈ ಶಂಕರಲಿಂಗ ಸತ್ಸಂಗದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಮತ್ತು ನಾವು ಎಷ್ಟೋ ನಮ್ಮ ಒಳಗೆ ನಾವು ಆ ಸುಧಾರಣೆಯಾಗಕ್ಕೂ ಕೂಡ ನನಗೆ ಈ ಶಂಕರಲಿಂಗ ಸತ್ಸಂಗ ಕಾರಣ ಅಂತ ಕೂಡ ನನಗೆ ಬಹಳಷ್ಟು ಅನಿಸುತ್ತೆ. ಯಾಕೆ ಅಂದರೆ ನಾವು ವಾರಕ್ಕೊಂದು ಕೇಳ್ತೀವಿ, ಬಹಳ ಆಸಕ್ತಿಯಿಂದ ಕೇಳ್ತೀವಿ. ಆ ಕೇಳಿದಾಗ ಅದು ನಮ್ಮ ಮನವನ್ನು ಮುಟ್ಟುತ್ತೆ ಮತ್ತು ನಮಗೆ ತಟ್ಟುತ್ತೆ ಅಂತ ಕೂಡ ಹೇಳಬಹುದು. ಇದನ್ನು ನಡೆಸುವುದು ಬಹಳ ಕಷ್ಟ, ಆದರೂ ಗುರು ಕೃಪೆಯಿಂದ ಅದು ನಡೀತಾ ಇದೆ. ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಡೀಲಿ, ನಾವು ಇನ್ನಷ್ಟು ವಿಷಯಗಳನ್ನು ತಿಳ್ಕೊಂಡು ಆ ಮಾರ್ಗದಲ್ಲಿ ನಾವು ಕೂಡ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಶಂಕರಲಿಂಗ, ಜೈ ಜೈ ರಘುವೀರ ಸಮರ್ಥ, ಶ್ರೀರಾಮ ಸಮರ್ಥ. ಇಂದು ಅಪ್ಪ ಅವರ ಉಪದೇಶಗಳನ್ನು ಕೇಳಿದ್ವಿ. ಅಪ್ಪ ಅವರು ಒಂದು ವಿಚಾರ ಬಹಳ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಂದರೆ, ಅದೇ ನಾವೆಲ್ಲ ಅಪ್ಪ ಅವರು ಮಾಡಿ ತೋರಿಸಿ ಹೇಳಿದ್ದಾರೆ ಹೊರತು ಸುಮ್ಮನೆ ಹಾಗೆ ಮಹಾತ್ಮರ ಹಾಗೆ ಅಂತೆ ಮಾಡಿ ತೋರಿಸಿ ಆಮೇಲೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಅದು ರಾಮಕೃಷ್ಣ ಪರಮಹಂಸರು ಅಷ್ಟೇ, ಇನ್ನೊಬ್ಬ ಹುಡುಗಂಗೆ ಜಿಲೇಬಿ ತಿನ್ನಬೇಡ ಅಂತ ಹೇಳಬೇಕಾಗಿತ್ತು. ಅವಾಗ ಅವರು ಜಿಲೇಬಿ ತಿನ್ನೋದನ್ನು ಬಿಟ್ಟು ನಂತರ ಆಮೇಲೆ ಉಪದೇಶ 15 ದಿನ ಬಿಟ್ಟು ಬಾ ನೀನು ಅಂತ ಕಳಿಸಿದ್ರಂತ. ಆಮೇಲೆ 15 ದಿನ ಬಿಟ್ಟು ಬಂದಮೇಲೆ ಹೇಳಿದ್ರಂತ ತಿನ್ನಬೇಡ. ಮುಂಚೆನೇ ಹೇಳ್ಬೋದಾಗಿತ್ತಲ್ಲ ನೀವು, ಅಂದರೆ ಇಲ್ಲ ಫಸ್ಟ್ ನಾನು ಬಿಟ್ಟಬೇಕು, ನಾನು ತಿಂತಿದ್ದೆ, ನಾನು ಬಿಟ್ಟು ಆಮೇಲೆ ಅವ್ನಿಗೆ ಹೇಳಬೇಕು ಅಂತ. ಅದು ಒಂದು ಕತೆ ಬರುತ್ತೆ. ಹಾಗೆ ಅಪ್ಪ ಅವರು ಎಲ್ಲದನ್ನೂ ಮಾಡಿ ತೋರಿಸ್ಬಿಟ್ಟು ಅದನ್ನು ಮಾಡಿರೋದನ್ನು ಆಮೇಲೆ ಹೇಳಿದಾರೆ ಹೊರತು ಯಾವುದೂ ಮಾಡ್ದಲೇ ಹೇಳಿರೋದಲ್ಲ. ಅದು ಚೆನ್ನಾಗಿತ್ತು. ಅದು ಒಂದು ನಂಬಿಕೆ ಅನ್ನೋದು, ಭಕ್ತಿ ಹೇಗಿರಬೇಕು, ಅದು ಎಲ್ಲ ಒಂದು ವಿಚಾರಗಳು ತುಂಬ ಚೆನ್ನಾಗಿತ್ತು. ಧನ್ಯವಾದಗಳು ನಿರ್ಮಲಾ ಅವರಿಗೆ. ಹಾಗೆಯೇ ಇನ್ನೊಂದು ವಿಚಾರ, ಅಮ್ಮ ಮನೋಲಯ ಮತ್ತು ಮನೋನಾಶ ಒಂದೇ ಅಂತ ಅಂದ್ಕೊಂಡಿದ್ದೀನಿ ಎಂದೆ ನೀನು, ಅದರಲ್ಲಿ ಒಂಚೂರು ವ್ಯತ್ಯಾಸ ಇದೆಯಾ? ಅದು ರಮಣ ಅವರು ಹೇಳ್ತಾರೆ, ಮನೋಲಯ ಅಂದ್ರೆ ತಾತ್ಕಾಲಿಕ, ಒಂಥರ ನಿದ್ದೆ ಬರುತ್ತಲ್ಲ ನಮ್ಗೆ, ಗಾಢ ನಿದ್ರೆ ತರ, ಆ ತರ. ಅದು ಮನೋನಾಶ ಅಂತಂದ್ರೆ ಪೂರ್ತಿಯಾಗಿ ಒಂದು ಈಗೋ ಅನ್ನೋದು, ನಮ್ದು ಅಹಂಕಾರ ಸಂಪೂರ್ಣ ಇಲ್ದಲೇ ಇರುವಂತ ಸಂಪೂರ್ಣ ಲಯವಾಗತ್ತೆ ಅಂತ. ಅಂದ್ರೆ ಅದು ಮತ್ತೆ ನಮ್ಗೆ ಥಾಟ್ಸ್ ಬರಲ್ಲ, ಆಲೋಚನೆಗಳು ಅಲ್ಲಿ ಅದೇ ಅದಕ್ಕೆ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳ್ದೆ. ನಂಗೂ ಪೂರ್ತಿ ಅದರಲ್ಲಿ ನಂಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ, ಶೂನ್ಯ ಆಗುತ್ತೆ, ಮನಸ್ಸೇ ಇಲ್ಲ ಅಲ್ಲಿ. ಆಮೇಲೆ ಲಯ ನಾಶ ಆದ್ಮೇಲೆ ಮನೋಲಯದಲ್ಲಿ ಅದೇ ಮತ್ತೆ ಎದ್ದು ಬರುತ್ತೆ ಅದು ಅಂತ. ಅದು ಒಂದು ಕತೆ ಹೇಳ್ತಾರೆ, ಒಂದು 1000 ವರ್ಷ ತಪಸ್ಸು ಮನೋಲಯದಲ್ಲಿ ಇರ್ತಾನಂತೆ ಒಬ್ಬ ಯೋಗಿ ಗಂಗಾ ತೀರದಲ್ಲಿ. ಆದರೆ ಅವನು ಅದಕ್ಕೆ ಹೋಗ್ಬೇಕಾದ್ರೆ, ಮನೋಲಯಕ್ಕೂ ಜಸ್ಟ್ ಹೋಗ್ಬೇಕಾದ್ರೆ ಮುಂಚೆ ಅವನಿಗೊಂದು ಯೋಚನೆ, ಅಂದರೆ ಅವನಿಗೆ ಬಾಯಾರಿಕೆ ಆಗುತ್ತೆ, ನೀರು ಬೇಕು ಅಂತ ಅನ್ಸಿರುತ್ತಂತೆ. ಹಾಗೆ ಅದು ಮನೋಲಯ ಆಗುತ್ತೆ, 1000 ವರ್ಷ ಕೂತಿರ್ತಾನೆ.
ಆಮೇಲೆ ಎದ್ದಾಗ ಅವನಿಗೆ ಮತ್ತೆ ಬಾಯಾರಿಕೆ ನೀರು ಬೇಕು ಅನ್ನೋದು ಥಾಟು ಮತ್ತೆ ಮೇಲೆದ್ದು ಬರುತ್ತೆ. ಅಂದರೆ ಎಷ್ಟು ವರ್ಷ ಮನೋಲಯದಲ್ಲಿ ಕೂತ್ರೂ ಅದು ಮುಕ್ತಿ ಅಲ್ಲ ಅಂತ ರಮಣರು ಹೇಳಿದ್ದಾರೆ. ಅದೊಂದು ವಿಚಾರ. ಬೇರೆ ಇದು ಎಲ್ಲದು ವಿಚಾರಗಳು ನಿಷ್ಠೆ ಅದೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಯಾರಾದರೂ ಮಾತಾಡೋಕ್ಕೆ ಇಚ್ಛೆ ಪಟ್ಟರೆ ಮಾತಾಡ್ಬೋದು. ಇವತ್ತು ನಮ್ಗೆ ಇನ್ನೂ ಸ್ವಲ್ಪ ಕೇಳ್ಬೇಕು ಅಂತ ಅನಿಸ್ತಾ ಇತ್ತು. ಇವಾಗ್ಲೂ ಅಷ್ಟು ಚೆನ್ನಾಗಿತ್ತು, ಬಹಳನೇ ಮನ ಮುಟ್ಟವಾಗಿತ್ತು, ಹೃದಯ ಸ್ಪರ್ಶಿಯಾಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲಾ ಮರೆತು ವಿಠಲ ಎನ್ನಲು ಅನುಕ್ಷಣ ಆನಂದವೋ ಅಂದ್ರೆ ವಿಠಲ ವಿಠಲ ಜೈ ಪಾಂಡುರಂಗ ವಿಠಲ ಅದನ್ನ ನೆನ್ಪಾಯ್ತು. ಅದೊಂದು ಆ ಹಾಡು ಕೂಡ ನನಗೆ ಆ ವಿಠಲನ ದರ್ಶನ ಆಯ್ತು ಇವತ್ತು ಕೂಡ. ಆ ನಂಬಿಕೆಯನ್ನ ವಿಷಯದಲ್ಲಿ ಅಪ್ಪ ಅವರು ಹಾಗೆ ಹೇಳಿದ್ರು. ಆ ಎಲ್ಲ ವಿಚಾರಗಳು ಬಹಳನೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳಿದ್ರು. ನಂಗಂತೂ ಬಹಳ ಆನಂದ ಆಯ್ತು. ತುಂಬಾ ಧನ್ಯವಾದಗಳು ಶ್ರೀಮತಿ ನಿರ್ಮಲಾ ರಾಮರಾವ್ ಅವರಿಗೆ. ಜೈ ಶಂಕರ್. ಧನ್ಯವಾದಗಳು. ನಮಸ್ಕಾರ. ಬಹಳ ಚೆನ್ನಾಗಿತ್ತು. ನಾನೇ ಆ ಮಾತು ಹೇಳ್ಬೇಕು ಅಂತಿದ್ದೆ. ಈಗ ಸವಿತಾ ಅವ್ರು ಹೇಳಿದ್ರು, ಪಾಂಡುರಂಗನ್ ದರ್ಶನ ಮಾಡಿಸಿದ್ರಿ ನಿಮ್ಮ ನಿರೂಪಣೆಯಲ್ಲಿ. ಬಹಳ ಚೆನ್ನಾಗಿತ್ತು. ಎಲ್ಲ ಆಶೀರ್ವಾದಗಳನ್ನೆಲ್ಲ ಮತ್ತೆ ಅಪ್ಪನ ಉಪದೇಶಗಳನ್ನ, ಹಾಗೆ ಭಜನೆಯಲ್ಲಿ ಬರುವಂತಹ ಅದ್ಭುತವಾದ ಸಂಗತಿಗಳನ್ನೆಲ್ಲ ಹೇಳಿ, ಆರಾಧನಾ ಮುನ್ನ ಈ ಒಂದು ಶನಿವಾರದ ಸತ್ಸಂಗ ಬಹಳ ಪ್ರಸನ್ನಮಯವಾಗಿತ್ತು. ಅಪ್ಪನಲ್ಲಿ ಭಕ್ತಿ ವರ್ಧಿಸುವ ಹಾಗಿತ್ತು. ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ನಿರ್ಮಲಾ ಅಕ್ಕ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ಇಷ್ಟು ಬೇಗ ಮುಗಿದೋಯ್ತಾ, 7 ಗಂಟೆ ಆಯ್ತಾ ಅಂತ ಗೊತ್ತೂ ಆಗ್ಲಿಲ್ಲ. ಆ ತರ ಇತ್ತು. ನಮಗೂ ದಿನ ಅದನ್ನೆಲ್ಲ ಓದ್ತಾ ಇರ್ತೀವಿ ಭಜನೆ ಪುಸ್ತಕದಲ್ಲಿ. ಅದನ್ನ ಅನುಭವ ಆಗಿದ್ದು ನಮ್ಗೆ ಇವತ್ತು ಮತ್ತೆ ಮತ್ತೆ ಮನನ ಆಯ್ತದು. ಹೌದಲ್ವಾ ಅಪ್ಪ ಹೇಳಿರೋದು ಇದು ಕರೆಕ್ಟ್, ಇದೇ ನಾವು ಅನುಭವಿಸ್ತಾ ಇದೀವಲ್ವಾ ಅನ್ನೋ ಒಂದು ಮನನ ಆಯ್ತು. ಆಮೇಲೆ ಅಪ್ಪನ ವೈಭವ ಅಂತ ಏನಿತ್ತು ಅದು ಇವತ್ತು ಸಂಪೂರ್ಣವಾಗಿ ಸಂಪನ್ನ ಆಯ್ತು ಅಂತ ನನಗನ್ನಿಸ್ತು. ಸಂಪೂರ್ಣವಾಯ್ತು, ಸಂಪನ್ನವಾಯ್ತು. ತುಂಬ ಹೃದಯದ ಧನ್ಯವಾದಗಳು. ಆಯ್ತಪ್ಪ, ಧನ್ಯವಾದಗಳು. ಒಂದು ನಿಮಿಷ. ಈಗ ಅಪ್ಪನ ವೈಭವ, ಈಗ ಆರಾಧನೆ ಇನ್ನೇನು ಬರುವ ಶುಕ್ರವಾರ ಆರಾಧನೆ ಬರುತ್ತೆ. ಅಪ್ಪನ ವೈಭವ ಆರಾಧನೆಗೆ ಮುಂಚೆ ನಾವು ಆರಾಧನೆ ಬರೋವರೆಗೂ ಹೇಳಬೇಕು. ಅಲ್ಲಿ ಆರಾಧನೆಗೆ ಒಂದು ಮುಕ್ತಾಯ ಮಾಡಬೇಕು ಅಂತ ಅಂದ್ಕೊಂಡಿತ್ತು. ಆದರೆ ಕೆಲವರು ಇನ್ನೂ ಹೇಳಬೇಕು ಅಂತ ಇಚ್ಛೆ ಪಟ್ಟಿದ್ರು. ಅವರು ಏನಾದರೂ ಮುಂದುವರಿಸಿದ್ರೆ ಅವರು ನನಗೆ ಇದನ್ನು ತಿಳಿಸಿದ್ರೆ ಅವ್ರು ಮಾಡೋ ಒಂದು ದಿನಾಂಕಗಳನ್ನು ನಾನು ಮತ್ತೆ ಮುಂದುವರಿಸೋಣ. ಅಪ್ಪನ ಆರಾಧನೆ ಆದರೂ ಪರವಾಗಿಲ್ಲ, ಅವ್ನು ಸ್ಮರಣೆ ಮಾಡೋದಕ್ಕೆ ಏನೋ ಸಮಯ ಅಂತ ಇಲ್ಲ. ಆದರೆ ಇದೊಂದು ಸಮಯ ಅಂತ ನಾವು ಇದ್ರ ಪ್ರಯುಕ್ತ ಅಂತ ಹಾಕ್ಕೊಂಡ್ರೆ ಅದಾಗತ್ತೆ ಅನ್ನೋದು ಒಂದು ಉದ್ದೇಶದಿಂದ ಅಷ್ಟೇ. ಅದರ ಆದಮೇಲೆ ಮಾಡಬಾರ್ದು ಅಂತ ಏನೂ ಇದಿಲ್ಲ. ಹಾಗಾಗಿ ನನಗೆ ಇನ್ನೂ ಕೆಲವರೆಲ್ಲ ಹೇಳಿದರು, ನಾವು ಕೂಡ ಆರಾಧನೆ ಆದರೂ ಪರವಾಗಿಲ್ಲ ಮಾಡ್ತೀವಿ ಅಂತ. ನನಗೆ ಮಾಡೋಕ್ಕೆ ಇಚ್ಛೆ ಇದ್ದವರು ದಯವಿಟ್ಟು ದಿನಾಂಕ, ಅವರು ಮಾಡುವ ದಿನಾಂಕ ತಿಳಿಸಿದ್ರೆ ನನಗೆ ಅರೇಂಜ್ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಮುಂದಿನ ಶನಿವಾರ ಇರೋದಿಲ್ಲ ಸತ್ಸಂಗ, ಆದರೂ ಮುಂದಿನ ಶನಿವಾರದಿಂದ ದಯವಿಟ್ಟು ದಿನಾಂಕಗಳನ್ನು ತಿಳಿಸಿ. ಒಂದು ವಾರದವರೆಗೂ ನಾನು ಇದನ್ನು ಕಾಯ್ತೀನಿ. ನಂತರ ಯಾರೂ ಕೂಡ ಅದಕ್ಕೆ ಮುಂದೆ ಬರಲಿಲ್ಲ ಅಂತಂದರೆ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಒಂದು ಇದಿದೆ. ಹಾಗಾಗಿ ಬೇರೆ ಒಂದು ಇದನ್ನು ಶುರು ಮಾಡೋಣ ಸತ್ಸಂಗದಲ್ಲಿ, ಸೀರೀಸ್ನ ಅಂತ. ಅದಕ್ಕೆ ಹೇಳೋರು ಇಚ್ಛೆ ನನಗೆ ವ್ಯಕ್ತಪಡಿಸಿದಾರಲ್ಲ, ಅವರೆಲ್ಲರೂ ದಯವಿಟ್ಟು ದಿನಾಂಕ ತಿಳಿಸಿ, ನನಗೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಮುಂದಿನ ಶುರು ಮಾಡೋಕ್ಕೂ ನನಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಆದಷ್ಟು ಎಲ್ಲರೂ ಹೇಳಿ, ಇನ್ನೂ ಹೇಳೋಕ್ಕೆ ಇಚ್ಛೆ ಇದ್ದವರೆಲ್ಲ ಹೇಳಲಿ ಅನ್ನೋದೇ, ಅಪ್ಪನ ಇನ್ನೂ ವಿಚಾರ ಕೇಳೋಣ ಅನ್ನೋದೇ ನನ್ನ ಒಂದು ಇಚ್ಛೆ ಕೂಡ ಆಗಿದೆ, ಎಲ್ಲರ ಇಚ್ಛೆ ಕೂಡ ಆಗಿದೆ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೋತಾ, ಹಾಗೆ ನಿರ್ಮಲಾ ಅವ್ರಿಗೆ ಮತ್ತು ಇವತ್ತಿನ ಸತ್ಸಂಗಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇಂದಿನ ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಎಲ್ಲರಿಗೂ ನಮಸ್ತೆ. ಎಲ್ಲ ಆರಾಧನೆಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ತೆ. ಜೈ ಶಂಕರಲಿಂಗ.